ಕರ್ಮ ಸಿದ್ಧಾಂತದಲ್ಲಿ ನಾವು ಇಂದು ಪ್ರಾರಬ್ಧ ಮತ್ತು ಪುರುಷಾರ್ಥದ ಬಗ್ಗೆ ತಿಳ್ಕೊಳ್ಳೋಣ. ಮನುಷ್ಯನಿಗೆ ಧನ, ಧರ್ಮ, ಕಾಮ ಮತ್ತು ಮುಕ್ತಿ ಈ 4 ರೀತಿಯ ಬಯಕೆಗಳು ಇರುತ್ತೆ. ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಅರ್ಥ, ಧನಕ್ಕೆ ಅರ್ಥ ಅಂತ ಹೇಳ್ತೀವಿ. ಅದರಲ್ಲಿ ಸ್ಥಿರಧನ, ಚರಧನ ಅಂತ 2 ವಿಧ. ಸ್ಥಿರಧನ ಹಣ, ಚಿನ್ನ, ಬೆಳ್ಳಿ, ಭೂಮಿ. ಚರಧನ ಪಶು, ವಾಹನ. ಧರ್ಮ ನಿಷ್ಕಾಮದಿಂದ ಮಾಡುವ ಯಜ್ಞ, ತಪಸ್ಸು, ಧ್ಯಾನ, ವ್ರತ, ತೀರ್ಥಕ್ಷೇತ್ರ, ಯಾತ್ರೆ, ದಾನ, ಧರ್ಮಗಳು. ಕಾಮ ಅಂತ ಬಂದರೆ ಸಾಂಸಾರಿಕ ಸುಖಭೋಗಗಳನ್ನು ಪಡೆಯುವುದಕ್ಕೆ ಕಾಮ ಅಂತೀವಿ. ಇದರ ಹಲವು ರೀತಿಗಳು ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದಿಂದ ಪಡಿತೀವಿ. ಇದನ್ನು ಪಂಚ ತನ್ಮಾತ್ರೇಯಗಳಂತ ಹೇಳ್ತೀವಿ. ಇನ್ನು ಮೋಕ್ಷದ ವಿಚಾರ. ಆತ್ಮ ಸಾಕ್ಷಾತ್ಕಾರ ಪಡೆದುಕೊಂಡು ಭಗವಂತನಲ್ಲಿ ತನು, ಮನ, ಧನವನ್ನು ಅರ್ಪಿಸಿ ಮುಕ್ತಿ ಪಡೆಯೋದು. ಇದರಲ್ಲಿ ಧನ ಮತ್ತು ಕಾಮಗಳಲ್ಲಿ ಪ್ರಾರಬ್ಧವು ಅಧಿಕವಾಗಿ ಪುರುಷಾರ್ಥ ಕಡಿಮೆ ಆಗುತ್ತೆ. ಆದರೆ ಧರ್ಮ ಮತ್ತು ಮೋಕ್ಷದಲ್ಲಿ ಪುರುಷಾರ್ಥ ಅಧಿಕ ಆಗಿ ಪ್ರಾರಬ್ಧ ಕಡಿಮೆ ಆಗುತ್ತೆ. ಧನ ಮತ್ತು ಕಾಮದಲ್ಲಿ ಅಂದರೆ ಪತ್ನಿ, ಪುತ್ರ, ಪರಿವಾರ, ಭೋಜನ ಮತ್ತು ಭೋಗದಲ್ಲಿ ಸಂತೋಷ ಪಡಬೇಕು. ಇದು ನಮ್ಮ ಪ್ರಾರಬ್ಧ ರೀತಿ ಎಷ್ಟು ದೊರೆಯಬೇಕೋ ಅಷ್ಟೇ ದೊರೆಯುತ್ತದೆ. ಅದಕ್ಕಿಂತ ಹೆಚ್ಚು ದೊರೆಯಲಾರದು. ಆದರೆ ಧರ್ಮ ಮತ್ತು ಮೋಕ್ಷದಲ್ಲಿ ಅಂದರೆ ಪೂಜೆ, ಪಾರಾಯಣ, ವ್ರತ, ದಾನ, ಧರ್ಮದಲ್ಲಿ ಎಷ್ಟು ಸಂತೋಷ ಪಡಬಾರದು. ಏಕೆಂದರೆ ಅದಕ್ಕೆ ಮಿತಿ ಇಲ್ಲ. ನಾವು ಎಷ್ಟು ಮಾಡುತ್ತೇವೋ ಅಷ್ಟು ಬಂದು ಸೇರುತ್ತದೆ. ಇದು ನಮ್ಮ ಈಗಿನ ಪುರುಷಾರ್ಥ ಮತ್ತು ಇದೇ ಪುರುಷಾರ್ಥಕ್ಕಾಗಿಯೇ ನಮಗೆ ಮನುಷ್ಯನ ಶರೀರ ದೊರೆತಿದೆ. ಈ ಶುಭ ಕರ್ಮಗಳನ್ನು ಸಾಕೆಂದು ನಿಲ್ಲಿಸಿದರೆ ಮುಂದೆ ಪ್ರತಿಕೂಲವಾದಾಗ ಅದು ದೊರೆಯೋದಿಲ್ಲ. ಆದ್ದರಿಂದ ಧರ್ಮದ ರೀತಿ ಶುಭ ಕಾರ್ಯಗಳನ್ನು ಮಾಡಿ ನಿಮ್ಮ ಖಾತೆಗೆ ಜಮಾ ಮಾಡುತ್ತಿದ್ದರೆ ನಿಮಗೆ ಪ್ರತಿಕೂಲ ಮತ್ತು ಪರಿಸ್ಥಿತಿ ಬಂದಾಗಲೂ ಕೂಡ ಚಿತ್ತ ಪ್ರಸನ್ನತೆಯಿಂದ ಅದನ್ನು ಎದುರಿಸಿ ಮುಂದುವರಿಯುತ್ತೀರಿ. ಮುಂದೆ ಪಾಪಕರ್ಮಗಳನ್ನು ಮಾಡುವುದರಲ್ಲಿ ಎಚ್ಚರಿಕೆ ಬರುತ್ತದೆ. ಅಲ್ಲದೆ ಪಾಪಕರ್ಮಗಳನ್ನು ನಿಲ್ಲಿಸುತ್ತಾ ಕೊನೆಗೆ ಅವು ನಾಶವಾಗಿ ಅಂತಃಕರಣ ಶುದ್ಧವಾಗುತ್ತದೆ. ಅನುಕೂಲ ಮತ್ತು ಅನನುಕೂಲ ಅಂತ ನಾವು ನೋಡಬೇಕು. ಅನುಕೂಲ ಮತ್ತು ಪ್ರತಿಕೂಲ ಹಾಗೂ ಮಿಶ್ರ ಫಲ ಈ 3 ಸ್ವೇಚ್ಛ, ಅನಿಚ್ಛ, ಪರೇಚ್ಛವಾಗಿ ದೊರೆಯುತ್ತದೆ. ಕರ್ಮದಲ್ಲಿ ಶುಭ ಅಂದರೆ ಪುಣ್ಯ, ಅಶುಭ ಅಂದರೆ ಪಾಪ. ಶುಭ ಕರ್ಮದ ಫಲದಿಂದ ಅನುಕೂಲಕರ ಪರಿಸ್ಥಿತಿ ಪ್ರಾಪ್ತ ಆಗುತ್ತೆ. ಅಶುಭ ಕರ್ಮದ ಫಲ ಪ್ರತಿಕೂಲ ಪರಿಸ್ಥಿತಿ ಪ್ರಾಪ್ತ ಆಗುತ್ತೆ. ಈ ಕರ್ಮಗಳು ಹೊರಗಿನಿಂದ ಮಾಡಲಾಗುತ್ತೆ. ಅದಕ್ಕಾಗಿ ಈ ಕರ್ಮಗಳ ಫಲವೂ ಕೂಡ ಹೊರಗಿನ ಪರಿಸ್ಥಿತಿಯ ರೂಪದಲ್ಲಿಯೇ ಪ್ರಾಪ್ತವಾಗುತ್ತೆ. ಆದರೆ ಪರಿಸ್ಥಿತಿಯಿಂದ ಸುಖ, ದುಃಖ ಒಳಗೆ ಪ್ರಾಪ್ತವಾಗುತ್ತೆ. ಅದಕ್ಕಾಗಿ ಆ ಪರಿಸ್ಥಿತಿಗಳಲ್ಲಿ ಸುಖಿ ಅಥವಾ ದುಃಖಿಯಾಗುವುದು ಶುಭ ಅಶುಭ ಕರ್ಮಗಳ ಅಂದರೆ ಅದು ಪ್ರಾರಬ್ಧದ ಫಲವಾಗಿ ಇರದೆ ತನ್ನ ಮೂರ್ಖತೆಯ ಫಲವಾಗಿ ಇರುತ್ತೆ. ಈ ಮೂರ್ಖತೆ ಹೋದರೆ ಅಂದರೆ ಪ್ರತಿಕೂಲಕ್ಕಿಂತ ಅನುಕೂಲ ಮತ್ತು
ಪ್ರತಿಕೂಲದಲ್ಲಿಯೂ ಸಹ ನಾವು ಸಮಚಿತ್ತದಲ್ಲಿ ಶುಭ ಕರ್ಮಗಳನ್ನು ಮಾಡಬಹುದು. ಮನುಷ್ಯನು ತನ್ನ ಜೀವಮಾನದಲ್ಲಿ ಬರುವ ಅನುಕೂಲ ಮತ್ತು ಪ್ರತಿಕೂಲ ಪರಿಸ್ಥಿತಿಯನ್ನು ಸದುಪಯೋಗ ಮಾಡಿಕೊಳ್ಬೇಕು. ಅನುಕೂಲ ಪರಿಸ್ಥಿತಿಯಲ್ಲಿದ್ದಾಗ ತಾವು ಇತರರ ಶ್ರೇಯಸ್ಸಿಗೋಸ್ಕರ ದಾನ ಧರ್ಮ ಉಪಕಾರಗಳನ್ನು ಮಾಡಬೇಕು. ಆದರೆ ಇದರ ಪುಣ್ಯಕರ್ಮಗಳ ಫಲದಿಂದ ಅನುಕೂಲ ಆದಾಗ ಸುಖ ಭೋಗ ಅನುಭವಿಸುವುದು ದುರುಪಯೋಗ ಆಗುತ್ತೆ. ಏಕೆಂದರೆ ಪುಣ್ಯ ಫಲದ ಸುಖ ಭೋಗ ಅನುಭವಿಸಿದರೆ ಅದು ಖರ್ಚಾಗಿ ಕಷ್ಟ ಬಂದಾಗ ಇಲ್ಲ ಆಗುತ್ತೆ. ಆದ್ದರಿಂದ ಧನವಿದ್ದಾಗ ಸ್ವಲ್ಪವಾದರೂ 4 ಜನರಿಗೆ ಹಂಚಿ ತಿನ್ನಬೇಕು. ಇದರಿಂದ ಮತ್ತಷ್ಟು ಪುಣ್ಯ ಲಭಿಸುತ್ತೆ. ಪ್ರತಿಕೂಲ ಪರಿಸ್ಥಿತಿಯಲ್ಲಿದ್ದಾಗ ಸುಖದ ಇಚ್ಛೆಯ ತ್ಯಾಗ ಮಾಡಿ ಭಗವದ್ ಧ್ಯಾನ ಮಾಡುತ್ತಾ ಈ ಪ್ರತಿಕೂಲ ಪರಿಸ್ಥಿತಿಯನ್ನು ಧರ್ಮ ಮಾರ್ಗದಲ್ಲಿಯೇ ಅನುಭವಿಸಲು ಶಕ್ತಿ ಕೊಡು ಅಂತ ಕೇಳ್ಕೊಳ್ಬೇಕು. ಮತ್ತು ಸಂತೋಷದಿಂದ ಕೇಳ್ಕೊಳ್ಳೋದಲ್ಲದೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಹೇಗಾದರೂ ಜೀವನ ಮಾಡಬೇಕೆಂಬ ಉದ್ದೇಶದಿಂದ ಅಧರ್ಮ ಮಾರ್ಗ ಅನುಸರಿಸಿದರೆ ಮುಂದಿನ ಜೀವನ ಇನ್ನೂ ಜಟಿಲ ಆಗುತ್ತೆ. ನಮ್ಮಲ್ಲಿ ಪಾಪಕರ್ಮಗಳು ಮತ್ತು ಪುಣ್ಯಕರ್ಮಗಳು ಬೇರೆ ಬೇರೆಯಾಗಿ ಸಂಗ್ರಹ ಆಗುತ್ತೆ. ಒಂದರಿಂದ ಮತ್ತೊಂದು ನಾಶ ಆಗಲ್ಲ. ಪಾಪ ಮಾಡಿದ ಫಲ ಮತ್ತು ಪುಣ್ಯ ಮಾಡಿದ ಫಲ ಬೇರೆ ಬೇರೆಯಾಗಿ ಅಥವಾ ಕೆಲವು ಸಲ ಒಟ್ಟಿಗೆ ಮಿಶ್ರ ಫಲವಾಗಿ ಅನುಭವಿಸಬೇಕು. ಪುಣ್ಯಕರ್ಮದಿಂದ ಪಾಪಕರ್ಮ ನಾಶ ಆಗಲ್ಲ. ಆದರೆ ಪಾಪಕರ್ಮ ಕಳೆಯುವ ಉದ್ದೇಶದಿಂದ ಪುಣ್ಯಕರ್ಮ ಮಾಡಿದರೆ ಪಾಪಕರ್ಮ ಕಡಿಮೆ ಆಗುತ್ತೆ. ಅದು ಪ್ರಾಯಶ್ಚಿತ್ತ ರೂಪವಾಗಿ ಅಥವಾ ಪೂರ್ಣವಾಗಿ ಕಳೆಯಬಲ್ಲದು. ಆದರೆ ಎಲ್ಲ ಪಾಪಕರ್ಮಗಳನ್ನು ಕಳೆಯೋಕ್ಕಾಗಲ್ಲ. ಇತರರಿಗೆ ತೊಂದರೆಯಾಗುತ್ತದೆಂದು ತಿಳಿಯದೆ ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟರೆ ಸ್ವಲ್ಪ ಮಟ್ಟಿಗೆ ಮಾತ್ರ ಕಡಿಮೆ ಆಗಬಹುದು. ಆದರೆ ಇವರಿಂದ ತೊಂದರೆ ಪಟ್ಟವರು ಇವರನ್ನು ಕ್ಷಮಿಸುವಂತಿರಬೇಕು. ಅವರೂ ಸಹ ಕೋಪಗೊಂಡು ಶಾಪ ಹಾಕಿದ್ರೆ ಖಂಡಿತ ಇವರ ಪಾಪ ನಾಶ ಆಗಲ್ಲ. ಉದಾಹರಣೆಗೆ ಒಬ್ಬ ಶ್ರೀಮಂತ ಧನದಾಸೆಗಾಗಿ ಒಬ್ಬನನ್ನು ಕೊಲೆ ಮಾಡಿಸಿ ಅನಂತರ ದೇವಾಲಯಕ್ಕೆ 100 ಮೂಟೆನೋ ಅಥವಾ 100 ಕೋಟಿನೋ ಅಥವಾ 1 ಕೋಟಿನೋ ದಾನ ನೀಡಿದ್ರೆ ಅವನ ಪಾಪ ಶಮನ ಆಗಲ್ಲ. ಅದೇ ರೀತಿ ತಿಳಿಯದೆ ಅಜ್ಞಾನದಿಂದ ಮಾಡಿದ ಘೋರ ತಪ್ಪಿಗೆ ಅವರಿಂದ ನೊಂದವರಿಗಾದ ನೋವಿನಷ್ಟು ಅವರು ಪ್ರತಿಕೂಲ ಎದುರಿಸಬೇಕಾಗುತ್ತದೆ. ಮನುಷ್ಯನ ದೇಹ ಕೇವಲ ಸುಖ ದುಃಖ ಭೋಗಿಸಲಿಕ್ಕಾಗಿ ಇರೋದಿಲ್ಲ. ಸುಖ ಭೋಗಿಸಲು ಸ್ವರ್ಗ ಮತ್ತು ದುಃಖ ಭೋಗಿಸಲು ನರಕ ಇದೆ. 84 ಲಕ್ಷ ಯೋನಿಗಳು ಇವೆ. ಅವು ಭೋಗ ಯೋನಿಗಳು. ಅಂದರೆ ಅವು ಧರ್ಮಾನುಸಾರ ಮೈಥುನ ಕೈಗೊಳ್ಳೋದಿಲ್ಲ. ಆದರೆ ಮನುಷ್ಯನು ಧರ್ಮ ಎಂಬ ಕರ್ಮಾನುಸಾರ ಭೋಗಿಸುತ್ತಾನೆ. ಆದ್ದರಿಂದ ಮನುಷ್ಯನನ್ನು ಕರ್ಮಯೋನಿ ಎನ್ನುತ್ತಾರೆ. ಯಾವ ಮನುಷ್ಯನಲ್ಲಿ ಈ ಕರ್ಮಯೋನಿ ಎಚ್ಚರವಾಗಿರದೆ ಜನನ ಮರಣದಲ್ಲೇ ಬಿದ್ದಿರುವವನೋ ಅವನಿಗೆ ಈ ಸುಖ ದುಃಖ ಬಿಟ್ಟು ಮುಕ್ತಿ ಸಾಧನೆ ಮಾಡಲು ಆಗುವುದಿಲ್ಲ. ಯಾರಿಗೆ ಈ ಮುಕ್ತಿ ಸಾಧನೆ ಮಾಡಲು ಮನಸ್ಸು ಇರುವುದೋ ಅವರು ಸುಖ ದುಃಖ ಬಿಡಬೇಕು. ಅಂದರೆ ಪ್ರತಿಕೂಲ ಮತ್ತು ಅನುಕೂಲಗಳಲ್ಲಿ ಸಮಚಿತ್ತತೆ ಇರಬೇಕು. ನಮ್ಮ ಪುಣ್ಯಕರ್ಮಗಳನ್ನು ನಾವು ದೇವರಿಗೆ ಅಥವಾ ಇತರರಿಗೆ ನೀಡಬಹುದು. ಆದರೆ ಪಾಪಕರ್ಮಗಳನ್ನು ಯಾರಿಗೂ ನೀಡಲಾಗದು. ಪ್ರಾರಬ್ಧ ಕರ್ಮದಲ್ಲಿ ಧನ ಪಡೆಯುವುದು ಮತ್ತು ಅವನ ಭೋಗಿಸುವುದು ಈ 2 ವಿಧ ಇದೆ. ಕೆಲವರಿಗೆ ಧನ ಪ್ರಾರಬ್ಧವಿದೆ. ಆದರೆ ಅದನ್ನು ಭೋಗಿಸಲು ಪ್ರಾರಬ್ಧ ಇರೋದಿಲ್ಲ. ಅದೇ ರೀತಿ ಧನ ಪ್ರಾರಬ್ಧ ಇರಲ್ಲ. ಆದರೆ ಭೋಗಿಸುವ ಪ್ರಾರಬ್ಧ ಇರುತ್ತೆ. ಮತ್ತು ಕೆಲವರಿಗೆ ಈ 2 ಇರುತ್ತೆ. ಇನ್ನು ಕೆಲವರಿಗೆ 2 ಇರಲ್ಲ.
ಧನ ಪ್ರಾರಬ್ಧ ಇರುವವರು ಧನವನ್ನು ಹೇಗಾದರೂ ಪಡೆಯುತ್ತಾರೆ. ಅಂದರೆ ಇತರರು ಇವರಿಗೆ ಉಯಿಲು ಬರೆದು ಕೊಡೋದು, ನೆಲದಲ್ಲಿ ಬಚ್ಚಿಟ್ಟ ಹಣ ದೊರೆಯುವಂಗೆ ಮಾಡೋದು, ಶ್ರೀಮಂತರು ಇವರನ್ನು ದತ್ತು ತಗೊಳ್ಳೋದು. ಆದರೆ ಭೋಗಿಸುವ ಪ್ರಾರಬ್ಧವಿದ್ದರೆ ಮಾತ್ರ ಇದನ್ನು ಅನುಭವಿಸ್ತಾರೆ. ಇಲ್ಲದಿದ್ದರೆ ಹಣವಿದ್ದರೂ ಇವರಿಗೆ ಅನುಭವಿಸಲಾಗುವುದಿಲ್ಲ. ಕಾರಣ ಇವರು ವ್ಯಾಧಿಗ್ರಸ್ತರಾಗಿರುತ್ತಾರೆ, ಸಂತೋಷವಿರುವುದಿಲ್ಲ, ಕಷ್ಟಗಳು ಮೇಲೆ ಮೇಲೆ ಬಂದು ಅದನ್ನು ಅನುಭವಿಸೋಕ್ಕಾಗೋದಿಲ್ಲ. ಕೆಲವರಿಗೆ ಧನ ಪ್ರಾರಬ್ಧ ಇರಲ್ಲ, ಆದರೂ ಅವರು ಭೋಗಿಸುವ ಪ್ರಾರಬ್ಧ ಪಡಿತಾರೆ. ಅವರು ಹಣವಿಲ್ಲದಿದ್ದರೂ ಸಹ ಎಲ್ಲ ಸುಖ ಶಾಂತಿ ವಿಶ್ರಾಂತಿ ಪಡೆದು ಹಾಯಾಗಿರ್ತಾರೆ. ಅವರಿಗೆ ಯಾರದೋ ಕೃಪೆಯಿಂದ ಧನ ವೃತ್ತಿ ಸುಖ ಸಂತೋಷ ದೊರೆಯುತ್ತೆ. ಧನ ಪ್ರಾರಬ್ಧವಿಲ್ಲದವರು ಧನವನ್ನು ಕಳ್ಳತನ ಮಾಡಿದರೂ ಸಹ ಅದು ಅವರಿಗೆ ದೊರೆಯಲಾರದು. ಕಳ್ಳತನ ಅಪರಾಧವಾಗಿ ತಕ್ಷಣ ಅವನು ಸಿಕ್ಕಿಬಿದ್ದು ಶಿಕ್ಷೆಗೊಳಗಾಗಿ ಧನವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಮತ್ತು ಅದನ್ನು ಅನುಭವಿಸಲಾಗದೆ ಶಿಕ್ಷೆಗೆ ಒಳಗಾಗ್ತಾರೆ. ಕ್ರಿಯಾಮಾನ ಸಂಚಿತ ಮತ್ತು ಪ್ರಾರಬ್ಧ ಈ ಮೂರೂ ಕರ್ಮಗಳಿಂದ ಮುಕ್ತರಾಗಬಹುದಾ ಅನ್ನೋದು ಒಂದು ಪ್ರಶ್ನೆ ಇದೆ. ನಾವು ಎಲ್ಲಿಯವರೆಗೆ ಈ ಜಗತ್ತಿನಲ್ಲಿ ಜನ್ಮ ತಳೆಯುತ್ತಿರುತ್ತೇವೋ ಅಲ್ಲಿಯವರೆಗೆ ಈ ಕರ್ಮಗಳಿಂದ ಬಿಡುಗಡೆ ಆಗಲಾರವು. ಈ ಜಗತ್ತಿನಲ್ಲಿ ಪ್ರಕೃತಿ ಮತ್ತು ಪುರುಷ ಎಂಬ ಎರಡೂ ವಸ್ತುಗಳಿವೆ. ಇವು ಒಂದನ್ನು ಬಿಟ್ಟು ಮತ್ತೊಂದು ಇರಲು ಸಾಧ್ಯ ಇಲ್ಲ. ಏಕೆಂದರೆ ಪ್ರಕೃತಿ ಎಂದರೆ ಸೃಷ್ಟಿ. ಈ ಸೃಷ್ಟಿಯನ್ನು ನಿಲ್ಲಿಸಲಾಗದು. ಪ್ರತಿ ಕ್ಷಣವೂ ಲಕ್ಷ ಪ್ರಾಣಿ ಜೀವ ಜಂತುಗಳು ಸೃಷ್ಟಿಯಾಗುತ್ತಲೇ ಇರುತ್ತೆ. ಪುರುಷನೆಂದರೆ ನಾವು ಎಲ್ಲಿಯವರೆಗೆ ಈ ಪ್ರಕೃತಿಯ ಮಡಿಲಲ್ಲಿ ಜನ್ಮ ತಾಳುತ್ತಿರುತ್ತೇವೋ ಅಲ್ಲಿಯವರೆಗೆ ಈ ಕರ್ಮಗಳು ನಮ್ಮನ್ನು ಬಿಡುವುದಿಲ್ಲ. ಯಾವಾಗ ಈ ಪ್ರಕೃತಿಯೊಂದಿಗೆ ಪುರುಷನು ಸಂಬಂಧ ಕಳೆದುಕೊಳ್ತಾನೋ ಆಗ ಈ ಕರ್ಮಗಳು ಅವನನ್ನು ಬಾಧಿಸೋದಿಲ್ಲ. ಈ ರೀತಿ ಕಳೆದುಕೊಳ್ಳಬೇಕಾದರೆ ಅವನು ಜನ್ಮ ತಾಳದೆ ಮೋಕ್ಷನ ಪಡಿಬೇಕು. ಇನ್ನು ಮೋಕ್ಷ ಪಡೆಯಬೇಕಾದರೆ ಪಾಪ ಪುಣ್ಯಗಳು ಸಮವಾಗಿರಬೇಕು. ಈ ಪಾಪ ಪುಣ್ಯಗಳನ್ನು ಸಮ ಮಾಡಬೇಕಾದರೆ ನಾವು ಅನೇಕ ಜನ್ಮ ಎತ್ತಬೇಕು. ಈ ಪಾಪ ಕರ್ಮಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಮಾಡ್ತಾ ಹೋದರೆ ಮುಂದೆ ಒಂದು ಜನ್ಮದಲ್ಲಿ ಮೋಕ್ಷ ಪಡಿಬಹುದು. ಆದರೆ ಪ್ರತಿ ಜನ್ಮದಲ್ಲೂ ಹಳೆಯ ಕರ್ಮಗಳ ಜೊತೆ ಹೊಸ ಪಾಪ ಕರ್ಮಗಳು ಸೇರಿಕೊಳ್ಳುತ್ತೆ. ಆದ್ದರಿಂದ ಪರಿಹಾರ ಮಾಡಿಕೊಳ್ಳದೆ ಸಂಚಿತ ಕರ್ಮಗಳನ್ನು ಅನುಭವಿಸುತ್ತಾ ಜನ್ಮದಿಂದ ಜನ್ಮಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಮಾಡಿಕೊಳ್ಳುತ್ತಾ ಹೋದಂತೆ ಸಂಚಿತ ಕರ್ಮ ಪೂರ್ಣವಾಗಿ ನೀಗಿ ಆಗಾಮಿ ಜನ್ಮದಲ್ಲಿ ಹಿಂದಿನ ಪ್ರಾರಬ್ಧ ಕರ್ಮವಿಲ್ಲದೆ ಮುಕ್ತಿ ಪಡೆಯಬಹುದು. ತಮ್ಮ ತಮ್ಮ ಜಾತಕದ ಆಧಾರದ ಮೇಲೆ ನಾವು ಯಾರು ಈ ಜನ್ಮದಲ್ಲಿ ಮುಕ್ತಿ ಪಡೆಯಬಹುದು ಅನ್ನೋದನ್ನು ಕಂಡುಹಿಡಿಬೋದು ಮತ್ತು ತಿಳ್ಕೊಳ್ಬಹುದು. ಹಿಂದೆ ಮಹಾನ್ ವ್ಯಕ್ತಿಗಳು ಏನೇ ಕಷ್ಟ ಬಂದರೂ ಅನುಭವಿಸ್ತಾ ಇದ್ದರು. ಅವನ್ನು ಪರಿಹರಿಸಲು ಅಪಾರ ತಪಸ್ಸು ಶಕ್ತಿ ಇದ್ದರೂ ಸಹ ಕಷ್ಟಗಳನ್ನು ತಾವೇ ಪರಿಹರಿಸಿಕೊಳ್ಳುತ್ತಿರಲಿಲ್ಲ. ಕಾರಣ ಪರಿಹರಿಸಿಕೊಂಡ್ರೆ ಈ ಜನ್ಮದಲ್ಲಿ ಮಾತ್ರ ಪರಿಹಾರ ಆಗುತ್ತೆ. ಆದರೆ ಅದು ಮುಂದಿನ ಜನ್ಮಕ್ಕೆ ಈ ಕರ್ಮ ಕ್ಯಾರಿ ಓವರ್ ಅಂದರೆ ಮುಂದೆ ಹೋಗುತ್ತೆ. ಆದರೆ ಆಗಾಮಿ ಜನ್ಮದಲ್ಲಿ ಬಹಳ ಎಚ್ಚರಿಕೆಯಿಂದ ಸರಿಯಾದ ರೀತಿಯಲ್ಲಿ ಬಾಲ್ಯದಿಂದ ಆಚಾರ ಅನುಷ್ಠಾನ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆದರೆ ಮುಕ್ತಿಗೆ ದಾರಿಯಾಗುತ್ತೆ. ಆದರೆ ಜನ್ಮತಃ ಪಾಪಕರ್ಮಗಳನ್ನು ಮಾಡುತ್ತಾ ಸಂಸಾರ ಸಾಗರದಲ್ಲಿ ಮುಳುಗಿ ಅನೇಕ ಪಾಪಕರ್ಮಗಳನ್ನು ಮಾಡುತ್ತಾ ಹೋದರೆ ಮತ್ತೆ ಮುಂದಿನ ಜನ್ಮ ಕಾದಿದೆ ಎಂದೇ ತಿಳ್ಕೋಬೇಕು. ಹಿಂದಿನ ಜನ್ಮದಲ್ಲಿ ಸತ್ಕಾರ್ಯ ಮಾಡಿ ಪುಣ್ಯ ಲಭಿಸಿದ್ದರೆ ಈ ಜನ್ಮದಲ್ಲಿ ಉತ್ತಮ ಸಂಸ್ಕಾರ ಮನೆತನದಲ್ಲಿ ಉತ್ತಮ ಮಾತಾಪಿತೃಗಳ ಪರಿಸರದಲ್ಲಿ ವಿದ್ಯಾವಂತರಾಗಿ ಯೋಗ್ಯರಾಗಿ ಬೆಳಿತೀವಿ. ಏಕೆಂದರೆ
ನಮ್ಮ ಜನ್ಮಾಂತರ ಪುಣ್ಯಕರ್ಮವು ನಮ್ಮನ್ನು ಯೋಗ್ಯ ಪರಿಸರದಲ್ಲಿ ಜನ್ಮ ನೀಡುತ್ತದೆ. ನಾವು ಯೋಗ್ಯ ಸಂಸ್ಕಾರ, ಕರ್ಮ, ಅನುಷ್ಠಾನಗಳನ್ನು ಕೈಗೊಳ್ಳಬೇಕಾದರೆ ಯೋಗ್ಯ ಪರಿಸರ ಮುಖ್ಯ. ಈ ಯೋಗ್ಯ ಪರಿಸರದಂತೆ ನಮ್ಮ ಆಗಾಮಿ ಕರ್ಮಗಳು ಸಹ ಉತ್ತಮವಾಗಿ ಬೆಳೆಯುತ್ತೆ. ಆದರೆ ಆಗಾಮಿಯಲ್ಲಿ ಯೋಗ್ಯ ಕರ್ಮಗಳನ್ನು ಬಾಲ್ಯದಿಂದಲೇ ಬೆಳೆಸ್ಕೊಳ್ಬೇಕು. ಬಾಲ್ಯವೇ ನಮ್ಮ ಭೌತಿಕ ಅಂದರೆ ಬೇಸಿಕ್ ಕರ್ಮಗಳಿಗೆ ತಳಪಾಯ ಆಗಿರುತ್ತೆ. ಉತ್ತಮ ಕರ್ಮದಿಂದ ಆರಂಭವಾಗದೆ ಮುಂದೆ ಯೌವನ, ಪ್ರೌಢ, ವೃದ್ಧಾಪ್ಯದಲ್ಲಿ ಅನುಷ್ಠಾನಗೊಳಿಸುವುದು ಕಷ್ಟವಾಗುತ್ತೆ. ಯೋಗ್ಯ ಪರಿಸರದಲ್ಲಿ ಜನ್ಮ ತಾಳಲಾಗದೆ ಇದ್ದರೂ ಅವರ ಜನ್ಮಾಂತರ ಕರ್ಮ ಉತ್ತಮ ಆಗಿದ್ದರೂ ಸಹ ತನ್ನನ್ನು ಮತ್ತು ತನ್ನ ಸಂಸಾರವನ್ನು ರಕ್ಷಿಸಿಕೊಳ್ಳುವ ಬಲ ಅವನಲ್ಲಿ ಇರುತ್ತೆ. ಇದಕ್ಕೆ ಉದಾಹರಣೆ ಪ್ರಹ್ಲಾದ ಮಹಾರಾಜ. ತನ್ನ ತಂದೆಯೇ ಶತ್ರು ಆದರೂ ಸಹ ತನ್ನ ಸಂಸ್ಕಾರವನ್ನು ಬಿಡಲಿಲ್ಲ. ಒಂದು ವೇಳೆ ಯೋಗ್ಯ ಪರಿಸರದಲ್ಲಿ ಜನ್ಮ ತಾಳಲಾಗದಿದ್ದರೆ ಕಷ್ಟ ಆದರೂ ಸಹ ನಾವು ಉತ್ತಮ ಸಂಸ್ಕಾರ ಬೆಳೆಸಿಕೊಳ್ಳಬೇಕು. ಅದಕ್ಕೆ ಬಾಲ್ಯದಿಂದಲೇ ದೇವರ ಪೂಜೆ, ಕೀರ್ತನೆ, ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಮಗ್ನವಾಗಬೇಕು. ಉತ್ತಮ ಸಂಸ್ಕಾರವಂತರ ಸ್ನೇಹ ಬೆಳೆಸಿಕೊಳ್ಬೇಕು. ಒಂದು ಪಕ್ಷ ಆರಂಭದಲ್ಲಿ ತಿಳಿಯದೆ ಉತ್ತಮ ಸಂಸ್ಕಾರ ಬೆಳೆಸಿಕೊಳ್ಳಲಾಗದಿದ್ದರೆ ಗೊತ್ತಾದ ನಂತರ ಹಂತ ಹಂತವಾಗಿ ಸಂಸ್ಕಾರವಂತರಾಗಲು ಪ್ರಯತ್ನಿಸಬೇಕು. ಹಿಂದೆ ಮಾಡಿದ ಪಾಪಕರ್ಮಗಳಿಗೆ ಮರುಗುವುದು ಬೇಡ. ಜಗತ್ತಿನಲ್ಲಿ ಎಷ್ಟೋ ಜನರು ದರಿದ್ರ ಕೊಂಪೆಯಲ್ಲಿ ಜನಿಸಿ ನಂತರ ಮಹಾತ್ಮರಾಗಿ ಹೆಸರು ಗಳಿಸಿದ್ದಾರೆ. ಕೆಟ್ಟ ಸಂಸ್ಕಾರವಂತನು ಕೆಟ್ಟವನಾಗಿಯೇ ಇರಬೇಕೆಂಬ ನಿಯಮವಿಲ್ಲ. ತನ್ನ ಕೆಟ್ಟ ಪಾಪ ಕರ್ಮಗಳನ್ನು ಮುಂದೆ ಉತ್ತಮ ಸೇವೆಯಿಂದ ನಿವಾರಿಸಬಹುದು. ಸಾಮಾನ್ಯವಾಗಿ ಉತ್ತಮ ತಂದೆ ತಾಯಿಯರಿಗೆ ಉತ್ತಮ ಮಕ್ಕಳು ಹುಟ್ಟುವುದಿಲ್ಲ. ಏಕೆಂದರೆ ಸಂಚಿತದಲ್ಲಿ ಅಂದರೆ ಪೂರ್ವದ ಅವರ ತಂದೆ ತಾಯಿಯರಿಗೆ ಇವರು ಉತ್ತಮ ಮಕ್ಕಳಾಗಿ ಹುಟ್ಟಿರುವುದಿಲ್ಲ. ಅನೇಕ ರೀತಿ ಅವರನ್ನು ಕಾಡಿಸಿರುತ್ತಾರೆ. ಆದ್ದರಿಂದ ಈ ಜನ್ಮದಲ್ಲಿ ಇವರ ಮಕ್ಕಳಿಂದ ಕಷ್ಟ ಪಡೆಯಬೇಕಾಗುತ್ತದೆ. ಅದೇ ರೀತಿ ಉತ್ತಮ ಮಕ್ಕಳಿಗೆ ಉತ್ತಮ ತಂದೆ ತಾಯಿಗಳಿರೋದಿಲ್ಲ. ಏಕೆಂದರೆ ಜನ್ಮಾಂತರದಲ್ಲಿ ಇವರು ಇತರರಿಗೆ ಉತ್ತಮ ತಂದೆ ತಾಯಿಯಾಗಿ ಇರದೆ ಮಕ್ಕಳನ್ನು ಕಾಡಿಸಿ ಪೀಡಿಸಿರುತ್ತಾರೆ. ಆದ್ದರಿಂದ ಇವರು ಜನ್ಮಾಂತರ ಪ್ರಾರಬ್ಧ ಕರ್ಮಾನುಸಾರ ತಂದೆ ತಾಯಿಯರನ್ನು ಪಡೆಯುತ್ತಾರೆ. ಅದೇ ರೀತಿ ಪತಿ ಪತ್ನಿಯನ್ನು ಪಡಿತಾರೆ. ಬಹಳ ಅಪರೂಪಕ್ಕೆ ಉತ್ತಮ ಪತ್ನಿಗೆ ಉತ್ತಮ ಪತಿಯಾಗಿ ಜನ್ಮಾಂತರ ಪುಣ್ಯದಿಂದ ಪಡೆದಿರುತ್ತಾರೆ ಅಥವಾ ಕ್ರಿಯಾಮಾನದ ಉತ್ತಮ ಕರ್ಮದಿಂದ ಪಡೆದಿರ್ತಾರೆ. ಉತ್ತಮ ಪತ್ನಿ. ಒಬ್ಬ ನಮಗೆ ಸ್ನೇಹಿತರಿದ್ದರು. ಅವ್ರಿಗೆ 48 ವರ್ಷ ಆದರೂ ವಿವಾಹ ಆಗಿರಲಿಲ್ಲ. ಕಾರಣ ಮನೆಯ ಹಿರಿಯ ಬಡತನದಲ್ಲಿ ಹುಟ್ಟಿ ಒಪ್ಪತ್ತು ಊಟ ಮಾಡಿ ಡಿಪ್ಲೊಮಾ ಮುಗಿಸಿ ಕೆಲಸಕ್ಕೆ ಸೇರಿದ ತಂದೆಯನ್ನು ಕಳೆದುಕೊಂಡು ತಾನೇ 3 ಅಕ್ಕ ತಂಗಿಯರಿಗೆ ಮತ್ತು ತಮ್ಮನಿಗೆ ವಿವಾಹ ಮಾಡಿದ. ತಾನು ತಾಯಿಯ ಸೇವೆ ಮಾಡ್ತಾ ಅವರ ಜೊತೆ ಇದ್ದ. ವಿವಾಹ ಬೇಡವೆಂದು ಬ್ರಹ್ಮಚಾರಿ ಆಗಿದ್ದನು. ಕಾರಣ ಸಂಸಾರದ ನೋವು ನೋಡಿದ್ದನು. ಮುಂದೆ ಒಂದು ಸರಕಾರಿ ಸಣ್ಣ ಅಪಾರ್ಟ್ಮೆಂಟ್ ಪಡೆದು ವಾಸ ಆಗಿದ್ದರು. ಕೊನೆಗೆ ತಾಯಿಯ ತೀವ್ರ ಅನಾರೋಗ್ಯದಿಂದ ಹಗಲು ರಾತ್ರಿ ಬೆಡ್ ಪ್ಯಾನ್ ನೀಡಬೇಕಾಗಿ ಬಂತು. ಅಕ್ಕ ತಂಗಿಯರ ಒತ್ತಾಯದ ಮೇರೆಗೆ ಕೇವಲ ತಾಯಿಯ ಉಪಚಾರಕ್ಕಾಗಿಯೇ ಬಡ ಹುಡುಗಿಯನ್ನು ವಿವಾಹವಾದ. ಪತ್ನಿಯೂ ಸಹ ನಿಸ್ವಾರ್ಥದಿಂದ ಅತ್ತೆಯ ಸೇವೆ ಮಾಡಿದ್ಲು. ಕೊನೆಗೆ ತಾಯಿ ಮರಣಿಸಿದ್ರು. ಪತ್ನಿ ಮುಂದೆಯೂ ಸಹ ನಮ್ಮ ಹಿಂದೂ ನಾರಿಯಂತೆ ತನ್ನ ಪತಿಯ ಸೇವೆ ಮಾಡತೊಡಗಿದಳು. ಅಂದರೆ ಪ್ರತಿದಿನ ಕೆಲಸಕ್ಕೆ ಪತಿ ಹೋಗುವ ಮೊದಲೇ ಎದ್ದು ನೀರು ಕಾಯಿಸಿ ಸ್ನಾನ, ಪೂಜೆ, ಸಂಧ್ಯಾ ವಂದನೆಗೆ ಎಲ್ಲವನ್ನು ಅಣಿಗೊಳಿಸಿ ಪತಿ ಕೆಲಸಕ್ಕೆ ಹೋಗುವಾಗ ಹ್ಯಾಂಡ್ ಬ್ಯಾಗ್ ಮತ್ತು ಕರ್ಚೀಫ್ ಸಹಿತ ಕೊಡ್ತಾಯಿದ್ಲು. ಪ್ರತಿದಿನ 5 ಸಲ ಪತಿಗೆ ಕಾಲು ಮುಗಿತಾ ಇದ್ದರು. ಬೆಳಿಗ್ಗೆ ಎದ್ದ ತಕ್ಷಣ
ಪೂಜೆಯ ನಂತರ ಹೋಗುವಾಗ ಕೆಲಸದಿಂದ ಬಂದ ತಕ್ಷಣ ಮತ್ತೆ ಸಂಜೆ ದೀಪ ಹಾಕಿ ದೇವರಿಗೆ ದೀಪ ಹಚ್ಚಿದ ಮೇಲೆ ಮತ್ತೆ ಮಲಗುವುದಕ್ಕೆ ಮೊದಲು ಒಟ್ಟು 5 ಸಲ ಈಗಿನ ಬೆಂಗಳೂರು ನಗರದಲ್ಲಿ ಈಗಲೂ ಈ ರೀತಿಯ ಹೆಣ್ಣು ಮಗಳು ಇದ್ದಾಳೆಂದರೆ ಆಶ್ಚರ್ಯ, ಆದರೂ ನಿಜ. ಈಗ ಪತಿ ಸ್ವಯಂ ನಿವೃತ್ತಿ ಪಡೆದು 12 ವರ್ಷ ಆದರೂ ಮಕ್ಕಳು ಬೇಡವೆಂದು ಪಡೆಯಲಿಲ್ಲ. ಈಗಲೂ ಅವರ ಕಾರ್ಯಕ್ರಮ ಮಲ್ಲೇಶ್ವರದಲ್ಲಿ ಬೆಳಿಗ್ಗೆ ಎಲ್ಲಿ ಪ್ರವಚನವಾಗುತ್ತದೆಂದು ತಿಳಿದು ಮೊದಲು ಆ ದಂಪತಿಗಳು ಇರ್ತಾರೆ. ಅನಂತರ ಮಧ್ಯಾಹ್ನ ಊಟ, ಸ್ವಲ್ಪ ವಿರಾಮ, ಮತ್ತು ಸಂಜೆ ಕತೆ ಪ್ರವಚನಗಳ ಕಡೆ ಇಬ್ಬರೂ ಹೋಗ್ತಾರೆ. ಟಿ ವಿಯಲ್ಲಿ ಆಧ್ಯಾತ್ಮಿಕ, ಸಂಗೀತ, ದೇವತಾ ಕಾರ್ಯಕ್ರಮಗಳನ್ನೇ ನೋಡೋದು. ಪತ್ನಿಯು ಪತಿಯ ಅಭಿರುಚಿಗೆ ತಕ್ಕಂತೆ ನಡೆದು ಸಹಕರಿಸುತ್ತಾರೆ. ಈ ರೀತಿ ಪತ್ನಿಯನ್ನು ಪಡೆಯಲು ಕಾರಣ ತಾನು ನಿಸ್ವಾರ್ಥ ಭಾವದಿಂದ ಅಕ್ಕ, ತಂಗಿ, ತಮ್ಮಂದಿರಿಗೆ ವಿವಾಹ ಮಾಡಿ ತಾಯಿಗೋಸ್ಕರ ತಾನು ವಿವಾಹವಾಗಿ ಆಧ್ಯಾತ್ಮಿಕ, ಜ್ಯೋತಿಷ್ಯ, ಕತೆ ಪ್ರವಚನದಲ್ಲಿ ನಿವೃತ್ತಿ ಜೀವನ ನಡೆಸ್ತಾ ಯಾರಿಗೂ ಮೋಸ, ವಂಚನೆ, ತೊಂದರೆ ಮಾಡದೆ ಬಂದ ಹಣದಿಂದ ತನ್ನ ನಿತ್ಯ ಜೀವನ ನಡೆಸ್ತಾ ಇದ್ದಾರೆ. ಇವರ ಕರ್ಮವನ್ನು ಆ ಭಗವಂತ ನೋಡ್ತಾ ಇದ್ದಾನೆ. ವಾಸ್ತವವಾಗಿ ಜ್ಞಾನವಂತನಿಗೆ ಪ್ರಾರಬ್ಧ ಕರ್ಮ ಇರಲ್ಲ, ಅಜ್ಞಾನಿಗೆ ಪ್ರಾರಬ್ಧ ಕರ್ಮ ಇರುತ್ತೆ. ಪ್ರಾಣಿಗಳಿಗೆ ತಮ್ಮ ಅಜ್ಞಾನದಿಂದಲೇ ಸುಖ ದುಃಖಗಳು ಬರುತ್ತವೆ. ಈ ಅಜ್ಞಾನ ಹೋಗಲಾಡಿಸಲು ಜ್ಞಾನ ಬೆಳೆಸ್ಕೊಂಡ್ರೆ ಅವನು ಪಾಪ ಪುಣ್ಯಗಳನ್ನು ಸಮಾನವಾಗಿ ಕಾಣುತ್ತಾನೆ. ಅವನಿಗೆ ಅನುಕೂಲ ಪ್ರತಿಕೂಲ ಜ್ಞಾನಗಳು ಚೆನ್ನಾಗಿ ತಿಳಿದಿರುತ್ತದೆ. ಅಂಥವನಿಗೆ ಮುಂದೆ ಜನ್ಮಾಂತರದ ಪ್ರಾರಬ್ಧ ಕರ್ಮಗಳು ಸೇರಲ್ಲ. ಪ್ರಾರಬ್ಧದಿಂದ ಬರುವ ವ್ಯಾಧಿ ಮತ್ತು ನಾವು ತೆಗೆದುಕೊಳ್ಳುವ ಆಹಾರದಿಂದ ಬರುವ ವ್ಯಾಧಿಗಳಲ್ಲಿ ವ್ಯತ್ಯಾಸ ಇದೆ. ಈ ರೀತಿಯ ಆಹಾರದಿಂದ ಬರುವ ವ್ಯಾಧಿಯು ಔಷಧದಿಂದ ಗುಣ ಆಗುತ್ತೆ. ಆದರೆ ಪ್ರಾರಬ್ಧದಿಂದ ಬರುವ ವ್ಯಾಧಿಗಳು ಔಷಧದಿಂದ ಗುಣ ಆಗಲ್ಲ. ಬಹಳ ಪ್ರಯತ್ನದಿಂದ ಜಪ, ತಪ, ಧ್ಯಾನ, ಪೂಜೆ, ವ್ರತ, ಹೋಮಗಳಿಂದ ಪರಿಹಾರವಾಗಬಹುದು ಅಥವಾ ಆಗದಿರಲೂ ಬಹುದು. ವ್ಯಾಧಿಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಎಂಬ 2 ವಿಧ ಇದೆ. ಮಾನಸಿಕ ವ್ಯಾಧಿಗೆ ಪ್ರಥಮವಾಗಿ ಶೋಕ, ಚಿಂತೆ, ಮತ್ತೊಂದು ಹುಚ್ಚು ಹಿಡಿಯೋದು. ಈ ಚಿಂತಾಲು ಶೋಕಗಳು ನಮ್ಮ ಅಜ್ಞಾನದಿಂದ ಬರುತ್ತದೆ. ಹಾಗೆಯೇ ಜ್ಞಾನದಿಂದ ಹೋಗುತ್ತೆ. ಹುಚ್ಚುತನ ತಮ್ಮ ಪ್ರಾರಬ್ಧ ಕರ್ಮದಿಂದ ಬರುತ್ತೆ. ಇದು ಜ್ಞಾನಕ್ಕೂ ಮಿಗಿಲಾಗಿರುತ್ತೆ. ಆದರೂ ಶೋಕ, ಚಿಂತೆ, ಕ್ರಿಯಾಮಾನ ಕರ್ಮದಿಂದಲೂ ಈ ಹುಚ್ಚುತನ ಪ್ರಾರಬ್ಧವಾಗಿ ಬರುತ್ತೆ. ಇನ್ನು ಅಕಾಲ ಮರಣ ಮತ್ತು ಆಕಸ್ಮಿಕ ಮರಣನ ಬಗ್ಗೆ ನೋಡೋಣ. ಯಾರಾದರೂ ತಿಳಿದು ಆತ್ಮಹತ್ಯೆ ಮಾಡಿಕೊಂಡ್ರೆ, ಅಂದರೆ ಆಯುಷ್ಯ ಇರುವಾಗಲೇ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಹೊಸ ಕರ್ಮ ಆಗುತ್ತೆ. ಇವಲ್ಲದೆ ಈ ಜನ್ಮದಲ್ಲಿ ಅನುಭವಿಸದೇ ಇರುವ ಕರ್ಮಗಳು ಇನ್ನೂ ಇರುತ್ತೆ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಪಾಪ ಕರ್ಮ. ಇಂತಹವರಿಗೆ ದೇಹ ಹೋದರೂ ಅವರ ಆತ್ಮ ಇನ್ನೂ ಬದುಕಿ ಕರ್ಮಗಳನ್ನು ಅನುಭವಿಸ್ತಾ ಇರುತ್ತೆ. ಯಾರಾದರೂ ಆಕಸ್ಮಿಕವಾಗಿ ಮೇಲಿಂದ ಬಿದ್ದು ಸತ್ತರೆ ಅದು ಆಕಸ್ಮಿಕ ಸಾವು. ಹಾವು ಇತರ ದುಷ್ಟ ಪ್ರಾಣಿಗಳಿಂದ ಕಡಿದು ಸತ್ತರೆ, ಕಾಲು ಜಾರಿ ಮುಳುಗಿ ಸತ್ತರೆ, ಹೃದಯಾಘಾತದಿಂದ ಸತ್ತರೆ ಆಕಸ್ಮಿಕ ಮೃತ್ಯುವಾಗುತ್ತೆ. ಇದು ಸ್ವಾಭಾವಿಕ ಮೃತ್ಯುವಿನಂತೆ ಆಕಸ್ಮಿಕ ಮೃತ್ಯು ಕೂಡ ಪ್ರಾರಬ್ಧಾನುಸಾರ ಆಯುಷ್ಯ ಮುಗೀತದೆ. ಈ ರೀತಿ ಅಕಾಲ ಮೃತ್ಯು ಅಥವಾ ಆತ್ಮಹತ್ಯೆ ಅಥವಾ ಆಕಸ್ಮಿಕ ಮೃತ್ಯು ಬಂದರೂ ಅವರು ಬದುಕಿ ಉಳಿಯುತ್ತಾರೆ. ಕಾರಣ ಅವರಿಗೆ ಇತರ ಮನುಷ್ಯರ ಸಂಬಂಧ, ಅಂದರೆ ಅವರ ಪ್ರಾರಬ್ಧದೊಂದಿಗೆ ಸೇರುತ್ತದೆ. ಅವರ ಪುಣ್ಯಕರ್ಮಗಳಿಂದ ಇವರು ಬದುಕಿ ಉಳಿಯುತ್ತಾರೆ. ಮರಣ ಅಪೇಕ್ಷಿಸುವ ಮನುಷ್ಯನಿಗೆ ಮುಂದೆ ಭವಿಷ್ಯದಲ್ಲಿ ಮಗು ಜನ್ಮವಾಗುವುದಿರುತ್ತೆ. ಆ ಮಗುವಿನ ಜನ್ಮವಾಗುವುದಕ್ಕೋಸ್ಕರವಾದರೂ ಇವರು ಬದುಕಿ ಉಳಿಯಬೇಕಾಗುತ್ತದೆ. ಹಾಗೆ ಪತ್ನಿಯ ಮಾಂಗಲ್ಯ ಸ್ನಾನ ಗಟ್ಟಿಯಾಗಿದ್ದು ಅವಳು ವಿಧವೆಯಾಗಬಾರದೆಂಬ ಕರ್ಮಾನುಸಾರ ಇವನು ಬದುಕುಳಿತಾನೆ.
ಅವನಿಂದ ಉತ್ತಮ ಕೆಲಸಗಳು ಭವಿಷ್ಯದಲ್ಲಿ ಆಗುವುದಿದ್ದರೆ ಅವನು ಬದುಕಿ ಉಳಿತಾನೆ. ಹೀಗೆ ಒಬ್ಬರ ಕರ್ಮವು ಮತ್ತೊಬ್ಬರ ಪ್ರಾರಬ್ಧದಲ್ಲಿ ಬೆಸೆದಿರುತ್ತೆ. ಓರ್ವ ಮನುಷ್ಯ ಮತ್ತೊಬ್ಬನನ್ನು ಕೊಂದರೆ ಸತ್ತವನು ಹಿಂದಿನ ಜನ್ಮದ ಪ್ರಾರಬ್ಧದಂತೆ ಸತ್ತನು. ಆದರೆ ಕೊಲ್ಲುವವನ ಕರ್ಮ ದೋಷಯುಕ್ತವಾಗುತ್ತದೆ. ಮತ್ತೆ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಕೊಲ್ಲಲ್ಪಟ್ಟವನು ಅವನು ಕೊಂದವನನ್ನು ಕೊಲ್ಲುತ್ತಾನೆ. ಹೀಗೆ ಕರ್ಮವು ಜನ್ಮದಿಂದ ಜನ್ಮಕ್ಕೆ ಮುಂದುವರಿಯುತ್ತದೆ. ಸೇಡಿಗೆ ಸೇಡು ಅಥವಾ ಸಾವು ಮತ್ತು ಇತರ ಯೋನಿಗಳಲ್ಲಿ ಜನಿಸಿದವರಲ್ಲಿ ಹೆಚ್ಚಿರುತ್ತದೆ. ಸೇಡಿಗೆ ಸೇಡು ತೀರಿಸಬೇಕೆಂಬ ನಿಯಮ ಇಲ್ಲ. ಪ್ರತಿಯೊಬ್ಬರಿಗೂ ಬದುಕುವ ಅಧಿಕಾರ ಇದೆ. ಇತರರನ್ನು ಕೊಲ್ಲುವುದು ವಿವೇಕವಲ್ಲ. ಅದರಂತೆ ವಿವೇಕಕ್ಕೆ ಅನುಸಾರವಾಗಿ ಮನುಷ್ಯನು ಒಳ್ಳೆಯ ಅಥವಾ ಕೆಟ್ಟ ಕಾರ್ಯ ಮಾಡುವುದರಲ್ಲಿ ಸ್ವತಂತ್ರನಾಗಿ ತಾನು ಯಾವುದನ್ನಾದರೂ ಆರಿಸಿಕೊಳ್ಳಬಹುದು. ಈ ರೀತಿ ವಿವೇಕ ಪಡೆಯಬೇಕಾದರೆ ಬುದ್ಧಿಶಕ್ತಿ ಮುಖ್ಯ, ಯೋಚನಾ ಶಕ್ತಿ ಮುಖ್ಯ. ಪ್ರಾರಬ್ಧಾನುಸಾರ ಬುದ್ಧಿ ಉಂಟಾಗುತ್ತದೆ ನಿಜ, ಆದರೆ ಆ ಬುದ್ಧಿಗೆ ವಿವೇಕ ಸಂಸ್ಕಾರ ಮುಖ್ಯ. ಬುದ್ಧಿ ಕರ್ಮಾನುಸಾರವೇ ಎನ್ನುತ್ತಾರೆ. ಆದರೆ ನಮ್ಮ ಕರ್ಮಾನುಸಾರವೇ ಭಗವಂತ ನನಗೆ ಬುದ್ಧಿ ನೀಡಿದ್ದಾನೆಂದು ವಿವೇಚನೆ ಇಲ್ಲದೆ ನಡೆಯಲಾಗದು. ಬುದ್ಧಿಯನ್ನು ವಿವೇಚನೆಯಲ್ಲಿಟ್ಟುಕೊಳ್ಳಬೇಕು. ಇದಕ್ಕೆ ನಮ್ಮ ಸಂಸ್ಕಾರ ಸಹಾಯ ಮಾಡುತ್ತೆ. ಅದಕ್ಕಾಗಿಯೇ ಬುದ್ಧಿಯಲ್ಲಿ ರಾಗ ದ್ವೇಷಗಳು ಇದಾವ ಅನ್ನೋದು ಬರುತ್ತೆ. ಮನುಷ್ಯನ ಅಂತಃಕರಣದಿಂದ ಬುದ್ಧಿ, ಅಹಂಕಾರ, ಚಿತ್ತ, ಮನಸ್ಸು ಹುಟ್ಟುತ್ತೆ. ಆದ್ದರಿಂದ ಮನುಷ್ಯನು ವಿವೇಚನಾರಹಿತನಾಗಿರದೆ ವಿವೇಚನಾಯುಕ್ತನಾಗಿ ಯೋಚಿಸಿ ಯೋಗ್ಯ ನಿರ್ಧಾರ ತೆಗೆದುಕೊಳ್ಬೇಕು. ಭಗವದ್ಗೀತೆಯಲ್ಲಿ ಹೇಳಿದೆ, ಒಂದು ಜೀವಿಗೆ ಏನೆಲ್ಲ ದೊರೆಯಬೇಕೋ ಅದು ಪ್ರಾರಬ್ಧಾನುಸಾರವಾಗಿಯೇ ದೊರೆಯುತ್ತದೆ. ಆದರೆ ಆ ಪ್ರಾರಬ್ಧ ಕರ್ಮಗಳು ಜಡವಾಗಿರುತ್ತದೆ. ಸ್ವತಂತ್ರವಾಗಿ ಅವು ಫಲ ನೀಡಲಾರವು. ಭಗವಂತನೇ ಪ್ರಾರಬ್ಧ ಕರ್ಮದ ವಿಧಾತ. ಭಗವಂತನಲ್ಲಿ ಯಾರು ಸರ್ವವನ್ನು ಸಮರ್ಪಿಸುತ್ತಾರೋ ಅವರಿಗೆ ಭಗವಂತ ತನ್ನ ಸರ್ವಸ್ವವನ್ನು ಸಮರ್ಪಿಸಿ ಕಾಪಾಡ್ತಾನೆ. ಯಾರೇ ಆದರೂ ಆಳನ್ನು ತನ್ನ ಒಡೆಯನೆಂದು ಸ್ವೀಕರಿಸುವುದಿಲ್ಲ. ಆದರೆ ತನ್ನ ಭಕ್ತ ಶರಣಾದರೆ ಭಗವಂತ ಆತನ ಭಕ್ತನನ್ನೇ ಒಡೆಯನಾಗಿ ನೋಡ್ಕೊಳ್ತಾನೆ. ಭಗವಂತ ಯಾರಿಗೆ ಸೋಲದೇ ಇದ್ದರೂ ತನ್ನ ಭಕ್ತನಿಗೆ ಸೋಲ್ತಾನೆ. ಪ್ರತಿದಿನ ಒಬ್ಬ ಭಕ್ತ ದೇವಾಲಯಕ್ಕೆ ಬರುತ್ತಿದ್ದವನು ಒಂದು ದಿನ ಬರಲಿಲ್ಲವೆಂದಾಗ ಆ ಭಕ್ತನನ್ನು ಹುಡುಕಿಕೊಂಡು ಭಗವಂತ ಅವನ ಮನೆಗೆ ಹೋಗ್ತಾನೆ. ಅವನಿಗೆ ತೊಂದರೆ ಆಗಿದ್ದರೆ ಅವನ ಸೇವೆಯಲ್ಲಿ ಅಲ್ಲೇ ನಿಲ್ತಾನೆ. ಇನ್ನು ಜನ್ಮಾರಂಭಕ ಮತ್ತು ಭೋಗದಾಯಕ ಕರ್ಮ, ಇದನ್ನು ನಾವು ವರ್ಣ ವ್ಯವಸ್ಥೆಯಲ್ಲಿ ನೋಡ್ತೀವಿ. ನಾವು ಯಾವ ಕರ್ಮಗಳಿಂದ ಉಚ್ಚ ನೀಚ ಯೋನಿಗಳಲ್ಲಿ ಜನಿಸುತ್ತೇವೋ ಅವು ಜನ್ಮಾರಂಭಕ ಕರ್ಮಗಳು. ಯಾವ ಕರ್ಮಗಳಿಂದ ಸುಖ ದುಃಖ ಭೋಗಗಳು ಉಂಟಾಗುತ್ತವೋ ಅವು ಭೋಗದಾಯಕ ಕರ್ಮಗಳು. ಭೋಗದಾಯಕ ಕರ್ಮಗಳು ಅನುಕೂಲ ಪ್ರತಿಕೂಲ ಪರಿಸ್ಥಿತಿಯನ್ನುಂಟು ಮಾಡುತ್ತದೆ. ಇದನ್ನು ಇಷ್ಟ ಅನಿಷ್ಟ ಮಿಶ್ರ ಎಂಬ ಹೆಸರಿನಿಂದ ಗೀತೆಯಲ್ಲಿ ಹೇಳಲಾಗಿದೆ. ಆದರೆ ಆಳವಾದ ದೃಷ್ಟಿಯಿಂದ ನೋಡಿದರೆ ಎಲ್ಲ ಕರ್ಮಗಳು ಭೋಗದಾಯಕವೇ ಆಗಿವೆ. ಅಂದರೆ ಜನ್ಮಾರಂಭಕ ಕರ್ಮಗಳು ಸಹ ಭೋಗದಾಯಕವಾಗಿದೆ. ಉಚ್ಚ ಕುಲದಲ್ಲಿ ಜನಿಸಿದವನಿಗೆ ಅದರ ಸತ್ಕಾರವಾಗುತ್ತದೆ. ಹಾಗೆ ನೀಚ ಕುಲದಲ್ಲಿ ಹುಟ್ಟಿದವನಿಗೆ ಅನಾದರ ತಿರಸ್ಕಾರವಾಗುತ್ತದೆ. ಹಾಗೆಯೇ ಅನುಕೂಲ ಪರಿಸ್ಥಿತಿಯಲ್ಲಿ ಉಳ್ಳವರಿಗೆ ಆದರವಾಗುತ್ತದೆ, ಪ್ರತಿಕೂಲ ಪರಿಸ್ಥಿತಿಯುಳ್ಳವರಿಗೆ ಅನಾದರ ಆಗುತ್ತೆ. ಆದರ ಅನಾದರ ರೂಪದಿಂದ ಭೋಗವು ಜನ್ಮಾರಂಭಕ ಮತ್ತು ಭೋಗದಾಯಕ ಎರಡು ಕರ್ಮಗಳಿಂದ ಆಗುತ್ತೆ. ಆದರೆ ಜನ್ಮಾರಂಭಕ ಕರ್ಮಗಳಿಂದಾಗುವ ಆದರ ಅನಾದರ ರೂಪಿ ಭೋಗವು ಗೌಣ, ಅಂದರೆ ಕಡಿಮೆ ಆಗಿರುತ್ತೆ. ಏಕೆಂದರೆ ಆದರ ಅನಾದರ ಎಂದಾದರೂ ಆಗುತ್ತಿರುತ್ತದೆ, ಆದರೆ ಸದಾ ಆಗೋದಿಲ್ಲ. ಭೋಗದಾಯಕ ಕರ್ಮಗಳಿಂದ ಬರುವ ಅನುಕೂಲ ಪ್ರತಿಕೂಲಗಳಲ್ಲಿ ಪರಿಸ್ಥಿತಿಯ ಭೋಗ ಮುಖ್ಯ.
ಏಕೆಂದರೆ ಇಲ್ಲಿ ಯಾವಾಗಲೂ ಆಗ್ತಾ ಇರುತ್ತೆ. ಭೋಗದಾಯಕ ಕರ್ಮಗಳನ್ನು ಸದುಪಯೋಗ ದುರುಪಯೋಗ ಮಾಡಿಕೊಳ್ಳುವುದರಲ್ಲಿ ಮನುಷ್ಯ ಮಾತ್ರ ಸ್ವತಂತ್ರ. ಅಂದರೆ ಅನುಕೂಲ ಪ್ರತಿಕೂಲ ಪರಿಸ್ಥಿತಿಯಿಂದ ಸುಖಿ ದುಃಖಿ ಆಗಬಹುದು. ಅದರಂತೆ ಇದನ್ನೇ ಸಾಧನ ಸಾಮಗ್ರಿಯಾಗಿ ಮಾಡಿಕೊಳ್ಳಬಹುದು. ಆದರೆ ಅನುಕೂಲ ಪ್ರತಿಕೂಲ ಪರಿಸ್ಥಿತಿಯಿಂದ ಸುಖಿ ದುಃಖಿ ಆಗುವವರು ಮೂರ್ಖರಾಗುತ್ತಾರೆ. ಅದನ್ನು ಸಾಧನಾ ಸಾಮಗ್ರಿಯಾಗಿ ಬಳಸಿಕೊಳ್ಳುವವರು ಬುದ್ಧಿವಂತ ಸಾಧಕರಾಗ್ತಾರೆ. ಈ ಮನುಷ್ಯ ಜನ್ಮ ಪರಮಾತ್ಮ ಪ್ರಾಪ್ತಿಗಾಗಿಯೇ ದೊರಕಿದೆ. ಆದ್ದರಿಂದ ಅವರ ಅನುಕೂಲ ಪ್ರತಿಕೂಲ ಪರಿಸ್ಥಿತಿಯನ್ನು ಪರಮಾತ್ಮನ ಪ್ರಾಪ್ತಿಗಾಗಿಯೇ ಉಪಯೋಗಿಸ್ಕೊಳ್ಬೇಕು. ಅಂದರೆ ಅನುಕೂಲ ಪರಿಸ್ಥಿತಿ ಬಂದಾಗ ಅದನ್ನು ಇತರರ ಸೇವೆಯಲ್ಲಿ ಅಥವಾ ಅವರ ಸುಖದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದು. ಪ್ರತಿಕೂಲ ಪರಿಸ್ಥಿತಿ ಬಂದಾಗ ತಮ್ಮ ಸುಖದ ಇಚ್ಛೆಯನ್ನು ತ್ಯಜಿಸಬೇಕು. ಇತರರ ಸೇವೆ ಮತ್ತು ಪರಮಾತ್ಮನಲ್ಲಿ ಅಂತರ್ಮುಖಿಯಾಗಿ ಪ್ರತಿಕೂಲವನ್ನು ಸಹನೆಯಿಂದ ಸ್ವೀಕರಿಸಿ ಅನುಭವಿಸಬೇಕು. ಸುಖವನ್ನು ಇಚ್ಛಾಪೂರ್ವಕವಾಗಿ ತ್ಯಾಗ ಮಾಡೋದು ಸಾಧನೆ ಆಗುತ್ತೆ. ಮನುಷ್ಯನಿಗೆ ಪುಣ್ಯಕರ್ಮಗಳು ಹೆಚ್ಚಾದರೆ ಸ್ವರ್ಗಕ್ಕೆ ಹೋಗ್ತಾನೆ. ಪಾಪಕರ್ಮಗಳು ಹೆಚ್ಚಾದಂತೆ ನರಕಕ್ಕೆ ಹೋಗ್ತಾನೆ. ಪಾಪ ಪುಣ್ಯ ಕರ್ಮಗಳು ಸಮಾನವಾದಾಗ ಭೂಮಿಯ ಮೇಲೆ ಜನಿಸ್ತಾನೆ. ಆದ್ದರಿಂದ ಯಾವುದೇ ವರ್ಣ ದೇಶ ಆಶ್ರಮವಾಸಿಗಳು ಸರ್ವದಾ ಪಾಪಾತ್ಮ ಅಥವಾ ಪುಣ್ಯಾತ್ಮನಾಗಲಾರ. ಭೂಮಿಯ ಮೇಲೆ ಮನುಷ್ಯನಾಗಿ ಹುಟ್ಟಿದವನಿಗೆ ಪಾಪ ಪುಣ್ಯಗಳ ವ್ಯತ್ಯಾಸ ಇರುತ್ತೆ. ಕೆಲವರಿಗೆ ಪುಣ್ಯ ಹೆಚ್ಚಾದರೆ ಮತ್ತು ಕೆಲವರಿಗೆ ಪಾಪ ಹೆಚ್ಚಾಗಿರುತ್ತೆ. ಅಂದರೆ ಮನುಷ್ಯನ ಅನೇಕ ವಿಷಯಗಳಲ್ಲಿ ಕೆಲವು ವಿಷಯಗಳಲ್ಲಿ ಪಾಪ ಹೆಚ್ಚಾದರೆ ಕೆಲವು ವಿಷಯಗಳಲ್ಲಿ ಪುಣ್ಯ ಹೆಚ್ಚಾಗಿ, ಅಂದರೆ ಮನುಷ್ಯನ ಅನೇಕ ವಿಷಯಗಳಲ್ಲಿ ಸರಾಸರಿ ಪಾಪ ಪುಣ್ಯ ಸಮ ಆಗಿರುತ್ತೆ. ಇದರಂತೆ ಗುಣಗಳು ಇರುತ್ತೆ. ಸತ್ವಗುಣ ಹೆಚ್ಚುಳ್ಳವರು ಊರ್ಧ್ವ ಲೋಕಕ್ಕೆ, ರಜೋಗುಣ ಹೆಚ್ಚಾಗಿರುವವರು ಮಧ್ಯಲೋಕಕ್ಕೆ, ತಮೋಗುಣ ಹೆಚ್ಚುಳ್ಳವರು ಪಾತಾಳ ಲೋಕಕ್ಕೆ ಹೋಗ್ತಾರೆ. ಸತ್ವಗುಣ ಹೆಚ್ಚಾದರೆ ಬ್ರಾಹ್ಮಣ, ರಜೋಗುಣ ಹೆಚ್ಚಾಗಿ ಸತ್ವಗುಣ ಕಡಿಮೆ ಇದ್ದರೆ ಕ್ಷತ್ರಿಯ, ರಜೋಗುಣ ಹೆಚ್ಚಾಗಿ ತಮೋಗುಣ ಕಡಿಮೆ ಆದರೆ ವೈಶ್ಯ, ಮತ್ತು ತಮೋಗುಣ ಹೆಚ್ಚಾಗಿದ್ದರೆ ಶೂದ್ರರಾಗಿ ಜನ್ಮ ತಾಳ್ತಾರೆ. ಆದರೆ ಇವುಗಳ ತಾರತಮ್ಯ ವಿಚಾರ ಮಾಡುವಾಗ ರಜೋಗುಣ ಪ್ರಧಾನ. ಮನುಷ್ಯರಲ್ಲಿ ಸತ್ವಗುಣ ಹೆಚ್ಚುಳ್ಳವರು ಬ್ರಾಹ್ಮಣರಾದರು. ಆ ಬ್ರಾಹ್ಮಣರಲ್ಲಿಯೂ ಜನ್ಮಭೇದದಿಂದ ಉಚ್ಚ ನೀಚ ಬ್ರಾಹ್ಮಣರೆಂದು ಹೇಳಲಾಗಿದೆ. ಆದ್ದರಿಂದ ಬ್ರಾಹ್ಮಣ ಯೋನಿಯಲ್ಲಿಯೂ ಸತ್ವ ರಜೋ ಮತ್ತು ತಾಮಸ ಈ ಮೂರು ಗುಣ ಒಪ್ಪಬೇಕು ನಾವು. ಬ್ರಾಹ್ಮಣರಲ್ಲಿ ಜನ್ಮದಿಂದ ಬ್ರಾಹ್ಮಣರಾಗಿ ಸತ್ವಗುಣ ಹೆಚ್ಚಿದರೆ ಉತ್ತಮ ಬ್ರಾಹ್ಮಣ, ಅಂದರೆ ಜನ್ಮ ಪಡೆದ ನಂತರ ಉತ್ತಮ ಸಂಸ್ಕಾರವಂತನಾಗಿ ಆಚಾರ ಅನುಷ್ಠಾನಗಳಲ್ಲಿ ತೊಡಗ್ತಾನೆ. ಇದೇ ಬ್ರಾಹ್ಮಣರಲ್ಲಿ ಸ್ವತಃ ಕಡಿಮೆಯಾಗಿ ರಜೋಗುಣ ಹೆಚ್ಚಾದರೆ ಅವನು ಜನ್ಮ ಪಡೆದರೂ ಅರ್ಧಂಬರ್ಧ ಸಂಸ್ಕಾರವಂತನಾಗಿರ್ತಾನೆ. ತಾಮಸ ಹೆಚ್ಚಾದರೆ ಉತ್ತಮ ಸಂಸ್ಕಾರ ಪೂರ್ಣವಾಗಿ ಇರುವುದಿಲ್ಲ. ಹಾಗೆಯೇ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರಲ್ಲಿಯೂ ಕೂಡ ಜನ್ಮದಿಂದ ಉಚ್ಚ ನೀಚರೆಂದು ತಿಳಿಯಲಾಗಿದೆ. ಆದರೆ ಅವರ ಆಗಾಮಿ ಕರ್ಮದಿಂದ ಉಚ್ಚ ನೀಚರೆಂದು ಬದಲಾಗುತ್ತಾರೆ. ಅನುಕೂಲ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅನೇಕ ರೀತಿಯಿಂದ ಇರುತ್ತೆ. ಆದ್ದರಿಂದ ಗೀತೆಯಲ್ಲಿ ಈ ತ್ರಿಗುಣ ಸ್ವತಃ ರಜೋಗುಣ ರಹಿತವಾದ ವಸ್ತು ಯಾವುದೂ ಇಲ್ಲ ಎಂದು ಭಗವಂತ ಹೇಳಿದ್ದಾನೆ. ಇದೇ ರೀತಿ ಮನುಷ್ಯರನ್ನು ಬಿಟ್ಟು ಇತರ ಪಶು ಪಕ್ಷಿಗಳಲ್ಲಿಯೂ ಉಚ್ಚ ನೀಚವೆಂಬ ತಿಳಿಸಲಾಗಿದೆ. ಗೋವು ಶ್ರೇಷ್ಠವೆಂದು, ಇತರ ನಾಯಿ ಕತ್ತೆ ಹಂದಿಯು ನೀಚವೆಂದು ತಿಳಿಯುತ್ತೇವೆ. ಪಕ್ಷಿಗಳಲ್ಲಿ ಪಾರಿವಾಳ ಶ್ರೇಷ್ಠ, ಹಾಗೆ ಗೂಬೆ ಕಾಗೆ ಇತರ ನೀಚವೆಂದು ತಿಳಿಯುತ್ತೇವೆ. ಗೀತೆಯಲ್ಲಿ ಭಗವಂತ ಗುಣಧರ್ಮ ವಿಭಾಷದಲ್ಲಿ 4 ವರ್ಣಗಳ ಕರ್ಮಗಳು ಸ್ವಭಾವದಿಂದ ಉತ್ಪನ್ನವಾದ ತ್ರಿಗುಣಗಳ ಮೂಲಕ ವಿಭಕ್ತ ಮಾಡಲಾಗಿದೆ. ಇದರಲ್ಲಿ 4 ವರ್ಣಗಳ ಜನ್ಮ ಮತ್ತು ಕರ್ಮದ ಫಲ ತಿಳಿಸಿದ್ದಾರೆ. ಉಚ್ಚ ನೀಚ ಯೋನಿಗಳಲ್ಲಿ ದೊರೆಯುವ ಶರೀರ, ಅಂದರೆ ಜನ್ಮವು ತನ್ನ ಕರ್ಮಾನುಸಾರ ಮತ್ತು ಗುಣಗಳ ರೀತಿ ದೊರೆಯುತ್ತೆ. ಆದ್ದರಿಂದ ಮನುಷ್ಯನ ಜಾತಿ ಜನ್ಮದಿಂದಲೇ ತಿಳಿಸಲಾಗೋದು. ಆದ್ದರಿಂದ ತಮ್ಮ ವರ್ಣಾನುಸಾರವೇ ಭೋಜನ ಮತ್ತು ವಿವಾಹಾದಿಗಳನ್ನು ಮಾಡಬೇಕು.
ಯಾವ ಪ್ರಾಣಿ ಮನುಷ್ಯನಿಗೆ ಪ್ರಾಪಂಚಿಕ ಭೋಗಾದಿ ಧನ ಮಾನ ಮರ್ಯಾದೆ ಸುಖ ಸಂತೋಷ ಇತರ ಸೌಕರ್ಯ ಇರುತ್ತದೋ ಹಾಗೆ ಅವರವರ ವರ್ಣಕ್ಕೆ ಅನುಸಾರ ಕರ್ತವ್ಯ ಮಾಡುವುದು ಅಥವಾ ನಡೆಯುವುದು ಅವಶ್ಯಕವಾಗಿರುತ್ತೆ. ಇಲ್ಲದಿದ್ದರೆ ಅವರ ಪತನವಾಗುತ್ತೆ. ಆದರೆ ಆಚಾರಹೀನನಾಗಿರಬಾರದು. ಅಂದರೆ ಷಡಾಂಗ ವೇದಾದಿಗಳನ್ನು ಕಲಿತಿದ್ದರೂ ಸಹ ಆಚಾರಹೀನನಾದರೆ ರೆಕ್ಕೆ ಮೂಡಿದ ಪಕ್ಷಿಯು ಸ್ವಚ್ಛಂದವಾಗಿ ಹಾರಲು ತನ್ನ ಗೂಡನ್ನು ಹೇಗೆ ತೊರೆದು ಹೋಗುವುದೋ ಹಾಗೆ ಮೃತ್ಯು ಸಮಯದಲ್ಲಿ ಪುರುಷನನ್ನು ಅದು ತೊರೆದು ಹೋಗುವುದು. ಆಚಾರವೆಂದರೆ ಸತ್ಸಂಗ, ಸ್ವಾಧ್ಯಾಯ, ಜಪ, ಧ್ಯಾನ, ಕಥಾ ಕೀರ್ತನೆ ಮತ್ತು ಉತ್ತಮ ಅನುಷ್ಠಾನಗಳು, ಸಂಸ್ಕಾರಗಳು. ಆದ್ದರಿಂದ ಭಗವಂತನ ಪ್ರೀತಿ ವಿಶ್ವಾಸ ಪಡೆಯಲು ಶಾಂತಿ ಮತ್ತು ವರ್ಣ ಮುಖ್ಯ ಅಲ್ಲ. ಉತ್ತಮ ಆಚಾರ ಅನುಷ್ಠಾನಗಳನ್ನು ಬೆಳೆಸಿಕೊಂಡು ಸಂಸ್ಕಾರದಲ್ಲಿ ನಿರತರಾಗಿರಬೇಕು. ಇನ್ನು ಕರ್ಮದಿಂದ ಬ್ರಾಹ್ಮಣ ಅಂತ ನಾವು ಪರಿಗಣಿಸ್ತೀವಿ. ಕರ್ಮದಿಂದ ಬ್ರಾಹ್ಮಣ ತಮ್ಮ ತಮ್ಮ ವರ್ಣಾನುಸಾರ ಭಗವಂತನ ಪ್ರೀತ್ಯರ್ಥಕ್ಕಾಗಿ ಪೂಜೆ, ವ್ರತ, ಆಚಾರ ವಿಚಾರಗಳನ್ನು ಮಾಡುವ ಅವರವರ ಪದ್ಧತಿ ಇರುತ್ತೆ. ಭಗವಂತ ಪ್ರೀತಿ ವಿಶ್ವಾಸ ಗಳಿಸಲು ಪ್ರತಿ ಪ್ರಾಣಿ, ಪಕ್ಷಿ, ಅಸುರ, ದೇವತೆಗಳಿಗೆ ಅಧಿಕಾರವಿದೆ. ಯಾವ ನಿಷೇಧವೂ ಇಲ್ಲ. ಏಕೆಂದರೆ ಎಲ್ಲರೂ ಆ ಪರಮಾತ್ಮನ ಅಂಶವೇ. ತಮ್ಮ ತಮ್ಮ ವರ್ಣಾಶ್ರಮದಂತೆ ವಿವಾಹ, ಭೋಜನಾದಿಗಳು ಜನ್ಮ ಪ್ರಧಾನವಾಗುತ್ತೆ. ಆದರೆ ಪರಮಾತ್ಮನ ಪ್ರಾಪ್ತಿಗೆ ಭಾವ, ವಿವೇಕ, ಧರ್ಮ, ಕರ್ಮಗಳು ಪ್ರಧಾನ ಆಗಿರುತ್ತೆ. ಭಾಗವತದಲ್ಲಿ ಯಾವ ಮನುಷ್ಯನ ವರ್ಣ ತಿಳಿಸಿರುವಂತೆ ಯಾವ ಲಕ್ಷಣ ಹೇಳಿರುವುದೋ ಅದು ಇತರ ವರ್ಣದವರಲ್ಲಿದ್ದರೆ ಅವನನ್ನು ಅದೇ ವರ್ಣದವನೆಂದು ತಿಳಿಬೇಕು. ಅಂದರೆ ಬ್ರಾಹ್ಮಣನಲ್ಲಿರುವ ಶಮ, ಧಮಾದಿ ಲಕ್ಷಣ ಗುಣಗಳು ಸ್ವಾಭಾವಿಕವಾಗಿ ಬೇರೆ ಯಾರಲ್ಲಾದರೂ ಇದ್ದರೆ ಜನ್ಮ ಮಾತ್ರದಿಂದ ಅವರು ಕೆಳವರ್ಗದವರಾಗಿದ್ದರೂ ಅವನನ್ನು ಕೀಳಾಗಿ ನೋಡಬಾರ್ದು. ಉತ್ತಮ ಆಚರಣೆಯಲ್ಲಿರುವ ಶೂದ್ರನನ್ನು ಶೂದ್ರನೆಂದು ತಿಳಿಯಬಾರದು. ಕರ್ಮರಹಿತನಾದ ಬ್ರಾಹ್ಮಣನನ್ನು ಬ್ರಾಹ್ಮಣನೆಂದು ತಿಳಿಯಬಾರದು. ಆ ಪರಮಾತ್ಮನಿಗೆ ಮುಖ್ಯವಾಗಿ ಬೇಕಾಗಿರುವುದು ಮನುಷ್ಯನ ವರ್ಣ ಅಲ್ಲ, ಅವರಲ್ಲಿರುವ ಸದ್ಗುಣ, ಉತ್ತಮ ಸಂಸ್ಕಾರ, ನಿಸ್ವಾರ್ಥ ಸೇವೆ, ಭಕ್ತಿಯನ್ನು ಮುಖ್ಯವಾಗಿ ನೋಡಿ ಅವರಿಗೆ ಒಲಿಯುತ್ತಾನೆ. ಸಂತ ತುಕಾರಾಂ, ಕನಕದಾಸರು, ವಾಲ್ಮೀಕಿಯಂತಹ ಮಹಾಭಕ್ತರು ಪರಮ ಪದವಿ ಪಡೆದರು. ಶಾಸ್ತ್ರಗಳಲ್ಲಿ ಬಂದಿರುವ ಎಲ್ಲ ವಚನ ತಾತ್ಪರ್ಯವೂ ಒಂದೇ. ಕೀಳು ವರ್ಣದ ಅತಿ ಸಾಧಾರಣ ಮನುಷ್ಯನು ತನ್ನ ಆಚಾರ ಅನುಷ್ಠಾನಗಳಿಂದ ಪಾರಮಾರ್ಥಿಕ ಉನ್ನತಿ ಪಡೆಯಬಲ್ಲ. ಯಾವುದೇ ವರ್ಣಾಶ್ರಮದಲ್ಲಿ ಜನ್ಮ ತಾಳಿದ್ರೂ ಸಹ ತಮ್ಮ ಶಮ ದಮಾದಿಯಾಗಿ ಉತ್ತಮ ಸಂಸ್ಕಾರನ ಬೆಳೆಸ್ಕೊಂಡು ಧರ್ಮಾನುಸಾರ ಕರ್ಮಗಳನ್ನು ಸಾಂಗೋಪಾಂಗವಾಗಿ ಪಾಲಿಸ್ತಾ ತನ್ನ ಶ್ರೇಷ್ಠತೆಯನ್ನು ಬೆಳೆಸ್ಕೊಳ್ಬೇಕು. ಈ ಜನ್ಮವು ಹಿಂದಿನ ಕರ್ಮಾನುಸಾರವಾಗಿ ಇರುತ್ತದೆ, ಅದರಂತೆ ಇರಬೇಕೆಂದೇನಿಲ್ಲ. ಆದರೆ ಕ್ರಿಯಾಮಾನದಲ್ಲಿ ಉತ್ತಮ ಕರ್ಮಗಳನ್ನು ಅಳವಡಿಸಿಕೊಳ್ಳಲು ಎಲ್ಲರಿಗೂ ಅಧಿಕಾರವಿದೆ. ಅವರು ಕೀಳು ವರ್ಣದವರಾದರೂ ತಮ್ಮ ಜೀವನದಲ್ಲಿ ಧೈರ್ಯಗೆಡದೆ ಉನ್ನತ ಕರ್ಮಗಳನ್ನು ಅನುಸರಿಸಿಕೊಳ್ಳಬಹುದು. ಶಾಸ್ತ್ರ ವಚನಗಳು ಅಭಿಪ್ರಾಯಪಟ್ಟಿವೆ. ಇದೇ ರೀತಿ ಉಚ್ಚ ವರ್ಣದಲ್ಲಿ ಜನಿಸಿದ ಬ್ರಾಹ್ಮಣನು ತನ್ನ ವರ್ಣಾಶ್ರಮಕ್ಕೆ ಅನುಸಾರ ಸಂಸ್ಕಾರಗಳನ್ನು ಮಾಡಬೇಕೆಂದು ಭಾಗವತದಲ್ಲಿ ಹೇಳಿದೆ. ತಮ್ಮ ಆಹಾರ ಆಚರಣೆ ಸಂಸ್ಕಾರಗಳಲ್ಲಿ ಭ್ರಷ್ಟರಾದರೆ ಬ್ರಾಹ್ಮಣರನ್ನು ಬಾಯಿ ಮಾತಿಗೂ ಆಧರಿಸಬಾರದು ಎಂದು ಮನುಸ್ಮೃತಿಯಲ್ಲಿ ಹೇಳಿದೆ. ಯಾರು ಉತ್ತಮ ಆಚರಣೆ ಸಂಸ್ಕಾರವಂತರಾಗಿ ಭಗವಂತನ ಭಕ್ತರಾಗಿದ್ದಾರೋ ಆ ಬ್ರಾಹ್ಮಣರ ಮಹಿಮೆಯನ್ನು ಭಾಗವತ ಪುರಾಣಗಳಲ್ಲಿ ಹೊಗಳಿದ್ದಾರೆ. ಭಕ್ತನು ಎಷ್ಟೇ ಕೀಳು ಜಾತಿಯವನಾಗಿದ್ದರೂ ಸಹ ಅವನು ಭಕ್ತಿಹೀನ ವಿದ್ವಾನ್ ಬ್ರಾಹ್ಮಣನಿಗಿಂತ ಶ್ರೇಷ್ಠನು. ಭಾಗವತದಲ್ಲಿ ಯಾರ ನಾಲಿಗೆಯಲ್ಲಿ ಭಗವಂತನ ನಾಮ ವಿರಾಜಿಸುತ್ತದೋ ಆತ ಚಾಂಡಾಲನಾದರೂ ಸಹ ಸರ್ವಶ್ರೇಷ್ಠ ಆಗಿರ್ತಾನೆ. ಯಾವ ಶ್ರೇಷ್ಠ ಪುರುಷನು ನಿತ್ಯ ಭಗವಂತನ ನಾಮವನ್ನು ಉಚ್ಚರಿಸುತ್ತಾನೋ ಅವನು ತಪ, ಹವನ, ಹೋಮ, ತೀರ್ಥ ಸ್ನಾನ, ಸದಾಚಾರ ಅಲ್ಲದೆ ವೇದಾಧ್ಯಯನ ಈ ಎಲ್ಲವನ್ನು ಮಾಡಿಕೊಂಡಿರುವಷ್ಟು ಪುಣ್ಯ ಲಭಿಸುತ್ತದೆ ಎಂದು ಹೇಳಿದೆ. ಆದ್ದರಿಂದ ಭಗವತ್ ಭಕ್ತಿಯ ಮುಂದೆ
ಉಳಿದವು ಗೌಣ. ಹರಿಭಕ್ತರಲ್ಲಿ ತಲ್ಲೀನನಾದ ಚಾಂಡಾಲನೂ ಕೂಡ ಮುನಿಗಿಂತ ಶ್ರೇಷ್ಠನು ಮತ್ತು ಹರಿಭಕ್ತರಹಿತ ಬ್ರಾಹ್ಮಣನು ಚಾಂಡಾಲಗಿಂತಲೂ ಅಧಮನು. ಇದು ಪದ್ಮಪುರಾಣದಲ್ಲಿ ಇದೆ. ಬ್ರಾಹ್ಮಣರನ್ನು ವಿರಾಟ್ ರೂಪಿ ಭಗವಂತನ ಮುಖವೆಂದು, ಕ್ಷತ್ರಿಯರನ್ನು ಕೈ ಎಂದು, ವೈಶ್ಯರನ್ನು ಊರು ಅಂದರೆ ತೊಡೆ, ಶೂದ್ರರನ್ನು ಕಾಲುಗಳೆಂದು ಹೇಳಲಾಗಿದೆ. ಬ್ರಾಹ್ಮಣರನ್ನು ಮುಖವೆಂದು ಹೇಳಿರೋದು ಅವರು ಜ್ಞಾನ ಹೊಂದಿರುವವರು. 4 ವರ್ಣದವರಿಗೂ ವಿದ್ಯೆ ಕಲಿಸಿ ಉತ್ತಮ ಶಿಕ್ಷಣ ನೀಡುವುದು, ವೇದ ಪುರಾಣಗಳನ್ನು ಉಪದೇಶ ಮಾಡುವುದು ಇವರ ಕರ್ತವ್ಯ. ಕ್ಷತ್ರಿಯನಿಗೆ 4 ವರ್ಣದವರನ್ನು ಶತ್ರುಗಳಿಂದ ರಕ್ಷಿಸುವುದು ಈತನ ಕರ್ತವ್ಯ. ಮನುಷ್ಯನಿಗೆ ಕೈಗಳು ಸರ್ವ ರೀತಿಯಲ್ಲೂ ರಕ್ಷಣೆ ನೀಡುತ್ತದೆ. ಕೈಗಳಿಂದ ಹೊಡೆಯಲು ಅಥವಾ ಹೊಡೆಯುವುದನ್ನು ತಡೆಯಲು ಕೈಗಳೇ ಪ್ರಧಾನ. ಆದ್ದರಿಂದ ಇವನ್ನು ಕ್ಷತ್ರಿಯರಿಗೆ ಹೋಲಿಸಿದ್ದಾರೆ. ವೈಶ್ಯರನ್ನು ಮಧ್ಯಭಾಗದ ತೊಡೆ ಅಥವಾ ಹೊಟ್ಟೆ ಎಂದು ಹೇಳಲಾಗಿದೆ. ಹೊಟ್ಟೆ ನಿಮ್ಮ ದೇಹದ ಆಹಾರವನ್ನು ಶೇಖರಿಸಿ ಸರ್ವ ಅಂಗಾಂಗಗಳಿಗೂ ನೀಡಿ ಶಕ್ತಿಯುತವಾಗಿ ಮಾಡುತ್ತದೆ. ಹಾಗೆಯೇ ನಮ್ಮ ಜೀವನಕ್ಕೆ ಬೇಕಾಗುವ ಆಹಾರ ಸಂಗ್ರಹ, ಸಾಗಾಟ, ಕೊರತೆಯಾಗದಂತೆ ಆಹಾರವನ್ನು ವಿತರಿಸುವುದು, ಆಹಾರ ಭಾವವಿಲ್ಲದಂತೆ ನೋಡುವ ಕರ್ತವ್ಯ ಆಗಿದೆ. ಬ್ರಾಹ್ಮಣರಿಗೆ ದಾನ ಧರ್ಮ, ಶೂದ್ರರಿಗೆ ಸಂಬಳ ಅಂದರೆ ಕರ ನೀಡಿ ಇವನ್ನು ತನ್ನದೇ ಅಥವಾ ತನ್ನನ್ನೇ ತಾನು ಸಾಕಿಕೊಳ್ಳುತ್ತಾನೆ. ಶೂದ್ರರಿಗೆ ಕಾಲು ಎಂದು ಹೇಳುವ ತಾತ್ಪರ್ಯ, ಕಾಲು ನಮ್ಮ ಇಡೀ ದೇಹವನ್ನೇ ಹೊತ್ತು ತಿರುಗುತ್ತದೆ. ಹಾಗೆಯೇ ನಮ್ಮ ಸಮಾಜಕ್ಕೆ ಕಾಲಿನ ರೀತಿ ಇವರ ಅವಶ್ಯಕವಾಗಿರುವುದೇ ಕಾರಣ. ಕಾಲು ಇಲ್ಲದೆ ಜೀವನ ಹೇಗೆ ದುಸ್ತರವೋ ಹಾಗೆಯೇ ಇವರ ಅವಶ್ಯಕ. 4 ವರ್ಣದವರಿಗೂ ಸೇವೆಯೇ ಇವರ ಧರ್ಮ, ಕರ್ತವ್ಯ. ಭಗವಂತನು ಒಂದು ಮಾತು ಹೇಳಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಇವರುಗಳು ತಮ್ಮ ವರ್ಣೋಚಿತ ಕರ್ಮಗಳಿಂದ ಪರಮಾತ್ಮನನ್ನು ಪೂಜೆಗಳ ಮೂಲಕ ಪರಮಸಿದ್ಧಿ ಪಡೀತಾರೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿದಂತಿ ಮಾನವಃ. ಗೀತೆಯಲ್ಲಿ ವಾಸ್ತವವಾಗಿ ಶ್ರೇಯಸ್ಸು ವರ್ಣೋಚಿತ ಕರ್ಮಗಳಿಂದ ಆಗದೆ ನಿಷ್ಕಾಮ ಭಾವಪೂರ್ವಕವಾಗಿಯೇ ಆಗುತ್ತದೆ. ಶೂದ್ರನಿಗಾದರೆ ಸ್ವಾಭಾವಿಕ ಕರ್ಮವೇ, ಅಂದರೆ ಅವನ ಸೇವೆಯೇ ಪೂಜನಾ ರೂಪ ಆಗಿರುತ್ತೆ. ಆದ್ದರಿಂದ ಅವರ ಪೂಜೆಯು ಇತರರಿಗಿಂತ ಇಮ್ಮಡಿಯಾಗುತ್ತದೆ. ಅದಕ್ಕಾಗಿ ಅವರು ಬ್ರಾಹ್ಮಣಾದಿಗಳಿಗಿಂತ ಬೇಗ ಶ್ರೇಯಸ್ಸು ಪಡೆದು ಪರಮಾತ್ಮನನ್ನು ಇತರರಿಗಿಂತ ಬೇಗ ಓಲೈಸಿಕೊಳ್ತಾರೆ. ಆದ್ದರಿಂದ ಶೂದ್ರರನ್ನು ನಾವು ಕೀಳೆಂಬ ಭಾವನೆ ಹೊಂದದೆ ತಮ್ಮ ಕರ್ತವ್ಯದಲ್ಲಿ ನಿರತರಾದರೆ ಪರಮಾತ್ಮನು ಅವರಲ್ಲಿ ಇರ್ತಾನೆ. ಶಾಸ್ತ್ರಕಾರರು ಕಿರಿಯರನ್ನು ಹೆಚ್ಚು ಪ್ರೀತಿಸಿ ಕಿರಿಯರ ಪ್ರೇಮಕ್ಕೆ ಪಾತ್ರರಾಗಿ, ಏಕೆಂದರೆ ಕಿರಿಯರು ಪ್ರೇಮಕ್ಕೆ ಪಾತ್ರರಾದರೆ ಹಿರಿಯರು ಅಧಿಕಾರಕ್ಕೆ ಪಾತ್ರರಾಗ್ತಾರೆ. ಹಿರಿಯರ ಮೇಲೆ ಚಿಂತೆ, ಹೊಣೆಗಾರಿಕೆ ಹೆಚ್ಚಿರುತ್ತೆ. ಕಿರಿಯರ ಮೇಲೆ ಯಾವುದೇ ಭಾರವಾದ ಹೊಣೆ ಇರಲ್ಲ. ಆದ್ದರಿಂದ ಶೂದ್ರರನ್ನು ಜೀವನದಲ್ಲಿ ಭಾರರಹಿತರನ್ನಾಗಿ ಮಾಡಿ ಅವರ ಮೇಲೆ ಪ್ರೀತಿಯನ್ನು ತೋರಿದ್ದಾನೆ. ವಾಸ್ತವವಾಗಿ ವರ್ಣಾಶ್ರಮದಲ್ಲಿ ಮೇಲಿನವರಿಗೆ ಶಾಸ್ತ್ರಗಳ ಅನುಸಾರ ಕಠಿಣ ನಿಯಮಗಳು ಇರುತ್ತೆ. ಈ ನಿಯಮಗಳನ್ನು ಪಾಲಿಸದೇ ಇರುವುದರಿಂದ ಅವರಿಗೆ ಹೆಚ್ಚಿನ ಕಷ್ಟಗಳು ಬರುತ್ತೆ. ಆದರೆ ಕೆಳಗಿನವರಿಗೆ ನಿಯಮಗಳು ಕಠಿಣವಾಗಿರದೆ ಶ್ರೇಯಸ್ಸು ಸುಲಭವಾಗಿ ಇರುತ್ತೆ. ಈ ಪ್ರಕಾರ ಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಎಲ್ಲ ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಇಲ್ಲಿ ಯಾರ ಮನಸ್ಸಿಗೂ ನೋವುನುಂಟು ಮಾಡಬೇಕೆಂಬ ಉದ್ದೇಶ ಇಲ್ಲ. ಶಾಸ್ತ್ರಗಳು ಏನೇ ಹೇಳಿದರೂ ಸಹ ಆ ಭಗವಂತ ಯಾವ ವರ್ಣದವರಾದರೂ ಭಗವದ್ಭಕ್ತಿ ಮುಖ್ಯ ಎಂಬ ಮಾತನ್ನು ಹೇಳಿದ್ದಾನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಆದರೂ ಋಣಾನುಬಂಧ, ಶಾಪ, ವರದಾನ, ಸಂಸ್ಕಾರ ಇತರ ಯಾವುದೇ ಜನ್ಮಾಂತರ ಕರ್ಮಶೇಷದಿಂದಲೂ ಉಚ್ಚ ನೀಚ ವರ್ಣಗಳಲ್ಲಿ ಜನ್ಮವಾಗುತ್ತೆ. ಆದರೂ ಅವರು ಕೆಲವು ಸಲ ತಮ್ಮ ಹಿಂದಿನ ಜನ್ಮ ಸ್ವಭಾವಕ್ಕನುಸಾರವಾಗಿಯೇ ಆಚರಣೆ ಸಂಸ್ಕಾರಗಳಿಂದ ಕೂಡಿರ್ತಾರೆ. ಕೆಲವರು ಉಚ್ಚ ವರ್ಣದಲ್ಲಿ ಜನ್ಮ ಪಡೆದರೂ ಸಹ ತಮ್ಮ ಜನ್ಮಾಂತರದ ಹಿಂದಿನ
ವರ್ಣಕ್ಕನುಸಾರ ನೀಚ ದುರಹಂಕಾರ ಆಚರಣೆಯನ್ನು ಅವರಲ್ಲಿ ನೋಡಲಾಗುವುದು. ಅದೇ ರೀತಿ ನೀಚ ವರ್ಣದಲ್ಲಿ ಜನ್ಮ ಪಡೆದರೂ ಸಹ ತಮ್ಮ ಜನ್ಮಾಂತರ ಉಚ್ಚ ವರ್ಣಕ್ಕನುಸಾರ ವಿದುರ, ಕಬೀರ, ತುಕಾರಾಮ್, ಕನಕದಾಸರು ಮಹಾಪುರುಷರಾಗಿ ಜನ್ಮ ಪಡುತ್ತಾರೆ. ಆದ್ದರಿಂದ ಸಮಾಜದಲ್ಲಿ ಜಾತಿಗತ, ಕುಲ ಪರಂಪರೆ, ವ್ಯಕ್ತಿಗತವಾಗಿ ಯಾವುದೇ ಶಾಸ್ತ್ರ ದೋಷಗಳು ಬಂದಿವೆಯೋ ಅದನ್ನು ತಮ್ಮ ವಿವೇಕ, ಉದಾರ ಸ್ವಭಾವ, ಸತ್ಸಂಗ, ಸ್ವಾಧ್ಯಾಯ ಮುಂತಾದವುಗಳ ಮೂಲಕ ದೂರವಿಟ್ಟು ತಮ್ಮಲ್ಲಿ ಸ್ವಚ್ಛ, ನಿರ್ಮಲ, ಪವಿತ್ರತೆಯಿಂದ ಮನುಷ್ಯತ್ವದಿಂದ ಬೆಳೆಯಲು ನೋಡಬೇಕು. ಸರ್ವ ಸಂಸ್ಕಾರಗಳಿಗೂ ಭಗವಂತ ಅತೀತ. ಭಗವಂತನು ನಮ್ಮಲ್ಲಿ ಜಾತಿ ಭೇದಗಳನ್ನು ತಡೆಯಲು ಕೆಳಜಾತಿಯಲ್ಲೇ ಅಂದರೆ ಗೊಲ್ಲರಾಗಿ ಶ್ರೀಕೃಷ್ಣ, ಕ್ಷತ್ರಿಯನಾಗಿ ಶ್ರೀರಾಮ ಜನ್ಮ ತಾಳಿ ಎಲ್ಲ ವರ್ಣದವರ ಪ್ರೀತಿಗೆ ಪಾತ್ರರಾದರು. ನಮ್ಮಲ್ಲಿರುವ ಅನಾರೋಗ್ಯಕಾರಕ ಭಾವಗಳನ್ನು ಹೋಗಲಾಡಿಸಿ ಅವರ ಸ್ಮರಣೆ ಮಾತ್ರದಿಂದಲೇ ಸರ್ವ ಪಾಪಗಳನ್ನು ಕಳೆಯಲು ಆಗಾಗ ಜನ್ಮ ತಾಳ್ತಾರೆ. ಇಂತಹ ಶ್ರೀಕೃಷ್ಣನನ್ನು ಮಧ್ವಾಚಾರ್ಯರು, ಕನಕದಾಸರು, ಹರಿದಾಸರು, ಪುರಂದರದಾಸರು, ಮೀರಾಬಾಯಿ, ಗೋದಾದೇವಿ ಹಾಡಿ ಆರಾಧಿಸಿದರು. ಶ್ರೀರಾಮರಿಗೆ ಸಂತ ತುಳಸಿದಾಸರು, ಶ್ರೀ ರಾಘವೇಂದ್ರರು, ತ್ಯಾಗರಾಜರು, ರಾಮದಾಸರು ತಮ್ಮ ತನು ಮನವನ್ನು ಅರ್ಪಿಸಿದರು. ಇಷ್ಟು ಪ್ರಾರಬ್ಧ ಹಾಗೂ ಪುರುಷಾರ್ಥಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳು. ಮುಂದಿನ ಸಂಚಿಕೆಯಲ್ಲಿ ಸಂಸ್ಕಾರಗಳು ಬಗ್ಗೆ ನಾನು ಹೇಳ್ತೀನಿ. ಧನ್ಯವಾದಗಳು.